ಕರಣ. ಇದು ಇವತ್ತಿನ ಪಂಚಾಂಗ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನ ಪಂಚಾಂಗ ಶ್ರವಣ ಅಂತ ಕೂಡ ಹೇಳೋದು. ಪಂಚಾಂಗ ಶ್ರವಣ ಆರಾಧನೆಯಲ್ಲೂ ಕೂಡ ಒಂದು ಸೇರಿಸ್ಕೋಬಹುದು. ಅರ್ಚನೆ ಇದೆಲ್ಲ ಮಾಡ್ಬೇಕಾದ್ರೆ 4 ವೇದಗಳು ಹೇಳ್ತೀವಲ್ಲ, ನೆನ್ನೆ ಹೇಳಿದ್ವಲ್ಲ, ಅಗ್ನಿ, ಈಳೆ ಇವೆಲ್ಲ ಹೇಳಿದ್ಮೇಲೆ ರಾಮಾಯಣ, ಮಹಾಭಾರತ ಇದ್ದಾದ್ಮೇಲೆ ಪಂಚಾಂಗ ಇಟ್ಸ್ ಎ ಪಾರ್ಟ್, ಅದನ್ನು ಸೇರಿಸ್ಕೊಂಡು ಹೇಳುವಂಥದ್ದು. ಸೊ ದಟ್ ಯು ವಿಲ್ ಗೆಟ್ ಫೆಮಿಲಿಯರ್ ವಿತ್ ದಿ ಹಿಂದೂ ಕ್ಯಾಲೆಂಡರ್. ಈ ಗ್ರಿಗೇರಿಯನ್ ಬೇಡ ಅಂತ ಹೇಳಲ್ಲ, ಇಂಗ್ಲಿಷ್ದು ಎಲ್ಲ ಬೇರೆ ವ್ಯವಹಾರಕ್ಕೆ ಇಟ್ಕೊಳ್ಳಿ. ಆದ್ರೆ ನಮ್ಮ ಇದ್ರ ಪ್ರಕಾರ ಇವತ್ತೇನು ಅಂದ್ರೆ ಮಾಘ ಮಾಸ ಶುಕ್ಲ ಪಕ್ಷ ಭಾರ್ಗವ ವಾಸರ ದಶಮಿ ತಿಥಿ ಅಂತ ಹೇಳ್ಬೇಕು. ನಾಳೆ ದಿವಸ ಏಕಾದಶಿ, ಭೀಷ್ಮ ಏಕಾದಶಿ. ಭೀಷ್ಮ ವಿಷ್ಣು ಸಹಸ್ರನಾಮವನ್ನ ಹೇಳಿದಂತ ದಿವಸ, ವಿಷ್ಣು ಸಹಸ್ರನಾಮ ಉಗಮ ದಿವಸ ಅದು ಭೀಷ್ಮ ಏಕಾದಶಿ. ಸೊ ಅದರಿಂದ ವಿಷ್ಣು ಸಹಸ್ರನಾಮದ ಅಖಂಡ ಪಾರಾಯಣ ಆಗ್ಬಹುದು. ವಿಷ್ಣು ಸಹಸ್ರನಾಮದ್ದು ನಾವಿಲ್ಲಿ ಸಾಮೂಹಿಕವಾಗಿ ಎಲ್ಲ ಈ ನಾಳೆ ದಿವಸ ಈ ಕ್ಲಾಸ್ ಮುಗಿದ ಮೇಲೆ ಕಂಟಿನ್ಯೂಟಿ ಅಲ್ಲಿ ನಿತ್ಯಾನುಸಂಧಾನ ಒಂದ್ ಸ್ವಲ್ಪ ಹೇಳ್ಬಿಟ್ಟು ತಿರುಪಲ್ಲಾಂಡು, ತಿರುಪಳ್ಳಿ ಎಳಿತಿ, ತಿರುಪಾವಿ ಆದ್ಮೇಲೆ ವಿಷ್ಣು ಸಹಸ್ರನಾಮವನ್ನು ಹೇಳೋಣ. 6 ಗಂಟೆಗೆ ನಾಳೆ ದಿವಸ ಬೆಳಗ್ಗೆ 6 ಗಂಟೆಗೆನೆ ಆರಂಭ ಮಾಡೋಣ. 6 ರಿಂದ 8 2 hours, ಯಾಕಂದ್ರೆ ಇನ್ ಜಾಸ್ತಿ ಸಮಯ ಇಲ್ಲ. ಮತ್ತೆ ಇನ್ನೊಂದು ಎಲ್ರು ಕೇಳಿಸ್ಕೊಳ್ಳಿ, ಭಾನುವಾರ ದಿವಸ ಡೆಮಾನ್ಸ್ಟ್ರೇಷನ್, ಸಾಲಗ್ರಾಮವನ್ನು ಇಟ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನೇರವಾಗಿ ಎಲ್ರು ಕೂತ್ಕೊಳ್ಳಿ, ನೋಡಿ. ಅದು ಬೆಳಗ್ಗೆ 6:15 ನಾಳೆ ದಿವಸ ಹೇಳ್ತೀನಿ, ಅದು ಇದ್ ಮಾಡೋಣ, ಗೊತ್ತಾಯ್ತಾ. ವಿಷ್ಣು ಸಹಸ್ರನಾಮದ ಹೋಮ 8:00 ಶುರುವಾಗುತ್ತೆ. ವಿಷ್ಣು ಸಹಸ್ರನಾಮ ಹೋಮ ಆದ್ಮೇಲೆ ಶ್ರೀ ಸೂಕ್ತ ಹೋಮ ಇದೆ. ನಾವು ಈ ಶ್ರೀ ಸೂಕ್ತ ಹೋಮ ಒಂದೊಂದು ನಾಮಾವಳಿಗೆ ಹೋಮ ಮಾಡೋದಕ್ಕೆ ನೀವು ವಿಷ್ಣು ಸಹಸ್ರನಾಮ 2 ಸಲಿನೋ 3 ಸಲಿನೋ ಹೇಳ್ಬಹುದು. ಸೊ ಒಂದ್ಸಲಿ ವಿಷ್ಣು ಸಹಸ್ರನಾಮ, ಆಮೇಲೆ ಲಕ್ಷ್ಮಿ ಅಷ್ಟೋತ್ತರ ಸಂಪುಟೀಕರಣ ಅಂತ ಇದು. ನೀವು ಕುತ್ಕೊಂಡು ಪಾರಾಯಣ ಮಾಡ್ತಾ ಇರಿ, ನಾವು ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಒಂದು ಮಂಗಳಾರತಿ, ಪೂರ್ಣಾವತಿ ಆದ್ಮೇಲೆ ಶಾತುಮಾರೆ ಮಂಗಳಾರತಿ ಮುಗಿಸೋಣ. 10:30 11 ಗಂಟೆ ಒಳಗೆ ಮುಗಿದೋಗುತ್ತೆ. ಭೀಷ್ಮ ಏಕಾದಶಿಗೆ ಯಾರ್ಯಾರು ಪರ್ಸನಲ್ ಬರ್ತಿರೋ ಒಂದ್ಸಲಿ ವಾಟ್ಸಪ್ ಅಲ್ಲಿ ಕನ್ಫರ್ಮ್ ಮಾಡಿ ನಿಮ್ಮ ಪಾರ್ಟಿಸಿಪೇಷನ್. ಆಮೇಲೆ ತೀರ್ಥ ಪ್ರಸಾದ ವಿನಿಯೋಗ ಆದ್ಮೇಲೆ ಯು ಕ್ಯಾನ್ ಡಿಸ್ಪರ್ಸ್. ನಾಡಿದ್ದು ವಿಷ್ಣು ಸಹಸ್ರನ ಇದು ಭಗವದ್ ಆರಾಧನೆ. ಅದ ಏನ್ ಪಾತ್ರೆ ಗೀತ್ರೆ ಏನ್ ತರಬೇಕಾಗಿಲ್ಲ, ಎಲ್ರು ಕೂತ್ಕೊಂಡು ನೋಡ್ಕೊಳ್ಳಿ. ಎಲ್ಲ ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ. ಏನೇನು ಅನ್ನೋದೆಲ್ಲ ಪೂರ ಅಲ್ಲಿ ಹೇಳ್ತೀನಿ. ನಾಳೆ ದಿವಸ ಕೂಡ ವಿವರವಾಗಿ ಹೇಳೋಣ ಏನೇನ್ ಮಾಡೋದು ಅಂತ. ಅಭಿನಂದನೆಗಳು ರಾಮಪ್ರಿಯ, ಆರಾಧನೆ ಮಾಡ್ತಾ ಇದ್ದೀರಿ, ವೆರಿ ನೈಸ್. ಹಾ, ತುಂಬಾ ನೋಡಿ, ಅವ್ರಾಗ್ಲೇ ಶುರು ಮಾಡ್ಕೊಂಡಿದ್ದಾರೆ ಆರಾಧನೆಯನ್ನ. ಆರಂಭ ಮಾಡ್ಬಿಡ್ಬೇಕು, ಹೇಗೆ ಬರ್ಲಿ. ಆಕ್ಚುಲಿ ಆರಾಧನೆ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಏನ್ ಸಂದೇಹಗಳಿದ್ರು ಕೂಡ ಕ್ಲಿಯರ್ ಮಾಡೋಣ. ನಾಳೆ ದಿವಸ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಸಂಬಂಧ ಈ ಯೂಶುವಲ್ ವೇದ ಕ್ಲಾಸ್ ಇದು ಬರ್ತಾ ಇರ್ಲಿಲ್ಲ ಅವನಿಗೆ, ಈ ಪುರುಷ ಸೂಕ್ತ ಇವೆಲ್ಲ ಬರ್ತಾ ಇರ್ಲಿಲ್ಲ. ಹಾ, ಎಲ್ಲ ಬರುತ್ತೆ ಕೇಳಿ. ಮತ್ತೆ ಇದ್ರದ್ದು ರೆಕಾರ್ಡೆಡ್ ಇದಿಲ್ಲ, ಅದನ್ನ ಮತ್ತೆ ಹಾಕಿ ಕೇಳಿ. ಹೌದು, ನನಗೆ ಇದು ನೀವು 2 ಸಲ ಇದು ಬರೀ ಪುರುಷ ಸೂಕ್ತದ ರೆಕಾರ್ಡಿಂಗ್ ಇತ್ತಲ್ಲ, ಫಸ್ಟ್ ಡೇ ಮಾಡಿದ್ರ ಅನ್ಸುತ್ತೆ, ಅದು ಒಂದು ಕಳ್ಸ್ಬೋದಾ? ಓ ಎಸ್, ಮಾಡೋಣ, ಅದನ್ನು ಕಳ್ಸೋಣ. 2 ಸಲ ಹೇಳಿ ರೆಕಾರ್ಡ್ ಮಾಡ್ಸಿತ್ತಲ್ಲ ಪುರುಷ ಸೂಕ್ತ, ಅವಾಗ ಮಾಡಿದ್ದು. ಮೊನ್ನೆ ಫಸ್ಟ್ ಡೇ. ಹಾ, ನೋಡಿ, ಪುರುಷ ಸೂಕ್ತದ್ದು ಇವ್ರ ಹತ್ರ ಇಲ್ಲಿ ಸತ್ಯನ್ ಕಳ್ಸ್ಕೊಡ್ತಾರ ಅದನ್ನ. ಆಯ್ತಾಯ್ತು. ಹಾ, ನಮ್ ಗ್ರೂಪ್ ಬರುತ್ತೆ, ತಿರುವರಾಧನಾ ಗ್ರೂಪ್ ಇದೆಯಲ್ಲ, ಅದಕ್ಕೆ ಬರುತ್ತೆ. ಎಲ್ಲರೂ ಅದನ್ನ ಕೇಳಿ. ಈ ವೇದ ಕಲಿಯೋದು ಅಂತಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಅದಕ್ಕೆ ಶ್ರುತಿ ಅಂತ ಬಹಳ ಬೇಗ ಬರುತ್ತದ. ಎಲ್ರು ಅನ್ಕೊಳ್ಳೋದು ಏನು ಅಂದ್ರೆ, இப்போ ಸಂಧ್ಯಾವನ್ನೇ ಬ್ರಹ್ಮಚಾರಿ ಚಿನ್ವ ಅವನ್ಗೆಲ್ಲ ವಾಯು ನುಡಿರ್ದ ಇದಾರ್ದ ಅಂತ ಏನಿಲ್ಲ. ಅವ್ನ್ ಕೇಳಿಸ್ಕೊಂಡ್ರೆ ಎಷ್ಟು ಫಾಸ್ಟ್ ಆಗಿ ಬರುತ್ತೆ ಗೊತ್ತಾ? ಖಂಡಿತವಾಗಿ ಬರುತ್ತೆ. ಸೊ ನಿಮಗಳಿಗೂ ಕೂಡ ಬರುತ್ತೆ. ಚಿಕ್ಕ ಮಕ್ಳಿಗೆ ಬೇಗ ಬರುತ್ತೆ, ನಮಗ್ ಬರೋಲ್ಲ ಅಂತಲ್ಲ. ಓನ್ಲಿ ಥಿಂಗ್ ಇಸ್ ಯು ಶುಡ್ ಕಾನ್ಸಂಟ್ರೇಟ್ ಅಷ್ಟೇ. ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಬರುತ್ತೆ, ಸಂದೇಹನೇ ಬೇಡ. ಸೊ ಇದಾಯ್ತು ನಾಳೆ ದಿವಸದ್ದು. ಶನಿವಾರ ಏಕಾದಶಿ, ಮೃಗಶಿರ ನಕ್ಷತ್ರ, ವೈಧೃತಿ ಯೋಗ. ಈ ಯೋಗ ಕರಣಗಳು ಈ ಪಂಚಾಂಗದಲ್ಲಿ ಬರುವಂತಹದ್ದು. ಆ ವೈಧೃತಿ ಯೋಗ, ವ್ಯತಿಪಾತ ಯೋಗ, ಇವೆಲ್ಲ ಪಿತೃದೇವತೆಗಳು ಸನ್ನಿಹಿತರಾಗುವಂತ ಕಾಲ, ಪರ್ವಕಾಲ ಅಂತ. ಹಬ್ಬ ಇದ್ದಂಗೆ ದೇವತೆಗಳಿಗೆ. ಪರ್ವ ಅಂದ್ರೆ ಹಬ್ಬ, ತತ್ಸಮ ತದ್ಭವ ಕನ್ನಡದಲ್ಲಿ. ಏನ್ ಹಬ್ಬ ಅಂದ್ರೆ ಪಿತೃದೇವತೆಗಳಿಗೆ ಹಬ್ಬ. ಸೊ ಅದಕ್ಕಾಗಿ ಏನು ಅಂದ್ರೆ ತರ್ಪಣವನ್ನ ಬಿಡುವಂತಹದ್ದು. ಷಣ್ಣವತಿ ಶ್ರಾದ್ದಗಳು ಅಂತಿದೆ, 96 ಒಂದು ವರ್ಷದಲ್ಲಿ ಬರುತ್ತೆ, ಅದನ್ನ ನಡೆಸುವಂತದ್ದು. ಸೊ ನಾಳೆ ದಿವಸ ವೈಧೃತಿ ಯೋಗದಲ್ಲಿ ತರ್ಪಣವನ್ನು ಬಿಡೋದಿದೆ. ಆಮೇಲೆ ಸರ್ವತ್ರ ಏಕಾದಶಿ ಜೊತೆಗೆ ಭೀಷ್ಮ ಏಕಾದಶಿ. ಇದಿಷ್ಟು ಇವತ್ತಿನ ಪಂಚಾಂಗ. ಇವತ್ತಿಂದು ಆರಂಭ ಮಾಡೋಣ.
வந்திருக்குன்னா ஃபைன் ஃபைன். யூ கேன் ஃபார்வர்ட் இட். ಈಗ ಆರಂಭದ್ದು ಇದನ್ನ ಹೇಳೋಣ. ಏನು ಅಸ್ಮದ್ ಗುರುಭ್ಯೋ ನಮಃ ಹರಿಃ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಷ್ಟ್ರುವಂ ಬ್ರಹ್ಮಣ ಕೋಶೋऽसि ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ಈ ಧ್ಯಾನ ಇದ್ರದ್ದು ಮಂತ್ರ ಇರೋದು ವೇದವನ್ನ ಹೇಳಬೇಕಾದ್ರೆ ಆರಂಭಕ್ಕಷ್ಟೇ, ಆರಾಧನೆಯಲ್ಲಿ ಹೇಳ್ಬೇಕು ಅಂತಿಲ್ಲ. ಇಲ್ಲ ಗೊತ್ತೈತೆ? ವೇದ ಪಾರಾಯಣಕ್ಕೆ ಅಥವಾ ಅಭ್ಯಾಸಕ್ಕೆ ಯಾವಾಗ ಕೂತ್ಕೊಳ್ತೀರಿ ಆವಾಗ ವೇದ ಮಾತೆಯನ್ನ ಪ್ರಾರ್ಥನೆ ಮಾಡುದು. ಈಗ ನಾನು ಯಾವ ವೇದ ಹೇಳೋಕ್ ಹೋಗ್ತಾ ಇದ್ದೀನೋ ಅದನ್ನ ನಾನು ಚೆನ್ನಾಗಿ ಸ್ಪಷ್ಟವಾಗಿ ಹೇಳುವಂತಾಗ್ಲಿ, ನನ್ನಲ್ಲಿ ಚೆನ್ನಾಗಿ ನುಡಿಸು ನೀನು. ನನ್ನ ನಾಲಿಗೆಯಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ, ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಇವುಗಳೆಲ್ಲ ಸ್ಪಷ್ಟವಾಗಿ ನನ್ನಲ್ಲಿ ಬರಲಿ ಅಂತ. ಆಮೇಲೆ ಎಲ್ಲ ಕಂಪ್ಲೀಟ್ ಮುಗಿದ್ಮೇಲೆ ಈವರೆಗೆ ಏನ್ ಹೇಳದ್ನೋ ಅದನ್ನ ನಾನು ಚೆನ್ನಾಗಿ ಧರಿಸುವಂತಾಗಲಿ, ನನಗೆ ವಿಸ್ಮರಣೆ ಉಂಟಾಗದೆ ಇರಲಿ, ಮರ್ತೋಗದೆ ಇರಲಿ. ಅದಕ್ಕಾಗಿ ಲಬ್ಧ ವೇದಾನ ಅವಿಸ್ಮರಣೀಯಾರ್ಥಂ ಜಪ್ಯೋ ಮಂತ್ರ. ಅದು ಮಂತ್ರ ಯಾವ್ದಲ್ಲಿದೆ? ಅದು ತೈತರೀಯ ಆರಣ್ಯಕದಲ್ಲಿ ಬರುತ್ತೆ. ಮಹಾನಾರಾಯಣ ಉಪನಿಷತ್ ಅಂತಿದೆ. ಆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುತ್ತೆ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ಅಂತ ಆರಂಭ ಆಗುತ್ತೆ. ನೀವು ಉಪನಿಷತ್ತು ಅಂದ್ರೆ ಮೊದಲು ತೈತರಿ ಉಪನಿಷತ್ತು, ಅದಕ್ಕೆ ನೆಕ್ಸ್ಟ್ ಅಂಬಸಿ ಅಂಬಸಿ ಅಂತಾರೆ. ಅಂಬಸಿಯಿಂದ ಇವಾಗ ಕಣ್ಣಿನ ಶ್ರುತಾಂಬೋ ಅದು ಹೆಂಗ್ ಬಂತು ಅಂದ್ರೆ ಹಾಗೆ ಇದಕ್ಕೆ ಅಂಬಸಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ಅಂತ ಶುರುವಾಗತ್ತೆ. ಆ ಉಪನಿಷತ್ತಿನಲ್ಲಿ ಬರೋ ಮಂತ್ರ ಅದು. ಲಬ್ಧ ವೇದಾನಾಂ ಅವಿಸ್ಮರಣಾರ್ಥಂ ಜಪ್ಯೋ ಮಂತ್ರ. ಅದು ಯಾವಾಗ ವೇದ ಮಂತ್ರವನ್ನು ಹೇಳ್ತೀರೋ ಪ್ರಾಕ್ಟೀಸ್ ಮಾಡೋದಕ್ಕೆ ಆರಂಭದಲ್ಲಿ ಛಂದಸ, ಕನ್ಕ್ಲೂಡಿಂಗ್ ನಲ್ಲಿ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತು. ಇದು ಬರುವಂತದ್ದು. ನಮೋ ಬ್ರಹ್ಮಣೆ ಅಂದ್ರೆ ಇಲ್ಲಿ ಈ ಚತುರ್ಮುಖ ಬ್ರಹ್ಮನೆಲ್ಲ ಕೇಳಿದ್ವು, ಪರಮಾತ್ಮ ಪರಬ್ರಹ್ಮನನ್ನೇ ನಾನು ಏನ್ ಇವಾಗ ಹೇಳಿದ್ನೋ ಅದು ನಾನು ಚೆನ್ನಾಗಿ ಧರಿಸುವಂತಾಗಲಿ ಅಂತ ಅಂದ್ಬಿಟ್ಟು. ಸೊ ಇದಾದ್ಮೇಲೆ ಇವತ್ತು ಮುಂದಿನ ವೇದ ಮಂತ್ರಗಳನ್ನು ಮುಗಿಸೋಣ. ಅದಕ್ಕಾಗಿ ಎಲ್ರೂ ಒಟ್ಟಿಗೆ ಸಾಮೂಹಿಕವಾಗಿ ಹೇಳೋಣ ಪುರುಷ ಸೂಕ್ತ. ಅಸ್ಮದ್ ಗುರುಭ್ಯೋ ನಮಃ ಹರಿಃ ಓಂ. ಸಹಸ್ರ ಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಥೋ ಛಾಯಾಗಶ್ಚ ಪೌರುಷಃ ಆಗೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋದ್ಭವುದೈ ಪುರುಷಃ ಆಗೋಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್ ಆಜನಾನಜನೆ ಅಭಿ ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿ ಪುರುಷಃ ಸಜಾತೋ ಅತ್ಯರಿಚ್ಯತ. ಒಂದು ನಿಮಿಷ ಇಲ್ಲಿ. ಈಗ ಸಾಶನಹನಶನೇ ಅಭಿ ಅದ್ ನೋಡಿ ಎಲ್ಲ ಕೆಳಗಡೆಗೆ ಇಟ್ಟಿದೆ. ಉಚ್ಚೈಹಿ ಉದಾತ್ತ ಅಂದ್ರೆ ವಾಯುಸ್ಸನ್ನ ರೈಸ್ ಮಾಡಿದ್ರೆ ಅದು ಉದಾತ್ತ. ನೀಚೈಹಿ ಅನುದಾತ್ತ. ಮೆತ್ಕೇಳ್ರಿ ಸ್ವಲ್ಪ, ಅದೇನಷ್ಟು ಜೋರಾಗಿ ಹೇಳ್ತೀರಿ ಅನ್ನೋ ಮಾತು ಇರ್ದೋ ಇಲ್ವಾ? ಅದ್ಯಾಕಷ್ಟು ಜೋರ ಹೇಳ್ತಾ ಇದ್ರಿ? ಮೆತ್ಕೇಳಿ.
ಹಾಗೆ ವಾಯ್ಸನ್ನ ಕಡಿಮೆ ಮಾಡಿ ಹೇಳುವಂತಹದ್ದು ಅನುದಾತ್ತ. ಅದಕ್ಕೊಂದು ಸಿಂಬಲ್ಲು ಕೆಳಗಡೆ ಗೀಟು, ಮೇಲ್ಗಡೆ ಇದು. ಈಗ ಸಾಶನ ನಾಶಾನೆ ಅಭಿ ಎಲ್ಲ ಕೆಳಗಡೆ ಇದೆ, ನಾನು ಯಾವ್ದೊಂದು ರೈಸ್ ಮಾಡ್ಲಿಲ್ಲ. ಅದೇ ಅದ್ ಹಿಂದಿನ ನೋಡಿ, ಅಥೋ ವಿಶ್ವಂ ವ್ಯಕ್ರಾಮತ ಯ ಆಮೇಲೆ ಹೋಯ್ತು ಅದು ಉದಾತ್ತ. ವಿಶ್ವಂ ವ್ಯಕ್ರಾಮತ್ ಸಾಶನ ನಾಶಾನೆ ಅಭಿ, ಒಂದು ಉದಾತ್ತ, ಇನ್ನೊಂದು ಅನುದಾತ್ತ, ಇನ್ನೊಂದು ಪ್ರಚಯ ಅಥವಾ ಸ್ವರಿತ ಅಂತ ಹೇಳೋದು. ತಸ್ಮಾತ್ ವಿರಾಡ ಜಾಯತ, ತಸ್ಮಾತ್ ಬ್ರಾಹ್ಮಣೋ ಓಸ್ಯ. ಯಾವ ಅಕ್ಷರಕ್ಕಿದೆಯೋ ಅದರಲ್ಲಿ ಈ ಬಂದಾಗ ಈ ಓ ಓ ಎರಡು ಅಲ್ಲಿ ಬರುತ್ತೆ ವಾಯ್ಸ್ ನಲ್ಲಿ. ಎರಡೆರಡು ಸಲ ಪದ ಹೇಳಬೇಕಾಗಿಲ್ಲ. ಬ್ರಾಹ್ಮಣೋ ಅಲ್ಲ, ಬ್ರಾಹ್ಮಣೋ ಓಸ್ಯ. ಗೊತ್ತಾಯ್ತಾ? ಇಲ್ಲಿ ತಸ್ಮಾ ಅನ್ನೋ ಪದಕ್ಕಿದೆ, ಅಂದ್ರೆ ಆಕಾರಕ್ಕಿದೆ ಆ. ತಸ್ಮಾತ್ 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 ವಿರಾಡ ಜಾಯತ, ಮೇಲೆ ಹೋಗಿ ಸ್ವರಿತದಲ್ಲಿ ಸಡನ್ ಕೆಳಗಡೆ ಬರಬೇಕು. ತಸ್ಮಾತ್ ವಿರಾಡ ಜಾಯತ, ತಸ್ಮಾತ್ ವಿರಾಟ್ ಅಜಾಯತ. ವಿರಾಟ್ ಪುರುಷ ಭಗವಂತನಿಂದಾನೆ. ಏನು ವಿರಾಟ್ ಅಂತಂದ್ರೆ ಎಲ್ಲವೂ ಕೂಡ ಅವನಲ್ಲಿ. ಈ ವಿಶ್ವರೂಪ ದರ್ಶನದಲ್ಲಿ ತೋರಿಸೋದಲ್ಲ ಭಗವತಿ ಇವನಿಗೆ, ಅರ್ಜುನನ್ಗೆ. ಮೊದಲು ನಿನ್ ಗುಣಗಳನ್ನೆಲ್ಲ ಕೇಳ್ಬೇಕು, ಏನಿದೆ ಅಂತ ಕೇಳ್ದ. ವಿಭೂತಿ ಯೋಗದಲ್ಲಿ ಎಲ್ಲ ಹೇಳ್ದ. ಅಯ್ಯೋ ಕೃಷ್ಣ, ಇಷ್ಟೆಲ್ಲ ನಿನಗಿದೆಯಲ್ಲ, ನಿನ್ನೊಂದ್ಸಲಿ ನಾನು ನಿನ್ನ ಆ ವಿಶ್ವರೂಪ ನೋಡ್ಬೇಕಲ್ಲ, ನನಗ ಆ ಯೋಗ್ಯತೆ ಇದ್ರೆ, ನಾನು ಅದ್ ನೋಡ್ಬೋದಾಗಿದ್ರೆ. ಎಷ್ಟು ಹಂಬಲ್ ಆಗಿ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ ಅರ್ಜುನ. ಅದಕ್ಕೆ ಅವನು ಹೇಳ್ತಾನೆ, ಸಾಮಾನ್ಯವಾದ ನಿನ್ ಕಣ್ಣಿಂದ ನೋಡಕ್ ಆಗಲ್ವ ಇದನ್ನ, ನಿನ್ನ ಕಡೆಗೆ ದಿವ್ಯವಾದ ಚಕ್ಷಸ್ ಕೊಡ್ತೀನಿ ನಾನು, ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ಅದರಿಂದ ನೀನು ನೋಡು. ಪಶ್ಯಮೇ ಯೋಗಮೈಶ್ವರಂ ಅಂತಾನೆ ಭಗವದ್ಗೀತೆ. ಅವಾಗ ನೋಡಿದ್ರೆ ಏನು, ಸಹಸ್ರ ಶೀರ್ಷ ಪುರುಷ. ಸಹಸ್ರ ಶೀರ್ಷ ಅಂದ್ರೆ ಏನು? 1,000 ತಲೆಗಳು. ಸಹಸ್ರಾಕ್ಷ 1000 ಕಣ್ಣುಗಳು. ಸಹಸ್ರ ಪಾತ್, ಇದು ಯಾವ ವಿಚಿತ್ರ ಪ್ರಾಣಿ? 1,000 ತಲೆ ಇದ್ಮೇಲೆ ಎಷ್ಟಿರ್ಬೇಕು? 2,000 ಕಣ್ಣಿರ್ಬೇಕು. ಹೌದಾ? ದಟ್ ಮೀನ್ಸ್ ಇಟ್ ಈಸ್ ನಾಟ್ ಬೈ ನಂಬರ್. ಇಲ್ಲಿ ಅನಂತವಾದದ್ದು ಅಂತ ಇಲ್ಲಿ ಗೊತ್ತೈತೆ. ಇಂದ್ರನಿಗೆ ಶಾಪ, ಗೌತಮನ ಶಾಪ, ಮೈಯೆಲ್ಲ ಕಣ್ಣಾಗ್ಲಿ ಅಂತಾನೆ ಇಂದ್ರನಿಗೆ. ಅದು ಬೇರೆ. ಇಂದ್ರ ಸಹಸ್ರಾಕ್ಷ ಅಂತ ಹೇಳೋದ್ರ ಅರ್ಥ ಅಲ್ಲಿ ಬೇರೆ. ಇಲ್ಲಿ ವಿರಾಟ್ ಪುರುಷನಿಗೆ ಅನಂತವಾದದ್ದು ಅಂತ ಇಲ್ಲಿ. ಒಂದು ಇದು ಅಂತಿಲ್ಲ, ಎಲ್ಲವನ್ನೂ ನೋಡಬಲ್ಲ ಅವನು. ಅವನು ಸೃಷ್ಟಿಸಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಒಂದೆರಡಲ್ಲ. ಪ್ರತಿ ಒಂದೊಂದ್ರಲ್ಲೂ ಯಾವ ಚೇತನ ಇದ್ದಾರೆ. 84 ಲಕ್ಷ ಟೈಪ್ ಆಫ್ ಪ್ರಾಣಿಗಳಿದ್ದಾರೆ, ಚೇತನರು. ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾನೆ, ನೀವು ಮನುಷ್ಯ ಜನ್ಮ ಪಡಿಬೇಕಾದ್ರೆ ಅಷ್ಟು ಜನ್ಮಗಳನ್ನು ಮುಗಿಸ್ಕೊಂಡು ಬಂದಿದೀಯ. ಅದರಿಂದ ಈ ಮನುಷ್ಯ ಜನ್ಮ ಬಹಳ ಬಹಳ ಶ್ರೇಷ್ಠವಾದದ್ದು. ಡೋಂಟ್ ಮಿಸ್ಯೂಸ್ ದಿಸ್. ಅಥವಾ ಒಳ್ಳೆ ಸುವರ್ಣ ಅವಕಾಶ ಮಿಸ್ ಮಾಡ್ಕೋಬೇಡ. ಯಾಕೆಂದ್ರೆ ಪುನಃ ಸಿಗೋದಿಲ್ಲ ಈ ಜನ್ಮ, ಮನುಷ್ಯ ಜನ್ಮ ಸಿಗೋಲ್ಲ. 84 ಲಕ್ಷಗಳ ಜನ್ಮಗಳಾದ ಮೇಲೆ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ. ಆ ಒಂದು ಮನುಷ್ಯ ಜನ್ಮದಲ್ಲಿ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ಸ್, ನಾವ್ ಹೇಳ್ತಾ ಇದೀವಿ ಅಂತಲ್ಲ, ಮತ್ತೆ ಅದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, 800 ಜನ್ಮ ಮನುಷ್ಯ ಜನ್ಮ ಆದ್ಮೇಲೆ ನೀವು ಶಿವೈಕ್ಯರಾಗಿದ್ದೀರಿ. ನೀವು ಅದಕ್ಕಿಂದೆ ಶಿವನ ಉಪಾಸನೆ ಮಾಡಿದ್ದೀರಿ, ಅದಕ್ಕಿಂದೆ ಸೂರ್ಯನ ಉಪಾಸನೆ ಮಾಡಿದ್ದೀರಿ. ಅಲ್ಲಿ ಅದು ಸಕ್ಸಸ್ ಆಗಿ ಬಂದಿರೋದು. ಇವಾಗ ಸಾಫ್ಟ್ವೇರು ದುಡ್ಡು ಅದು ಬಿಟ್ರಿಲ್ಲ ಅಂತ ಹೋದ್ರೆ ಬೀಳ್ತೀರಿ ಕೆಳಕ್ಕೆ. ಮೇಲೆ ಹತ್ಬಿಟ್ಟು ಇನ್ನೇನು ಮೋಕ್ಷಕ್ಕೆ ಹೋಗ್ಬೇಕು. ಅಲ್ಲಿಂದ ಪ್ರಪಾತಕ್ಕೆ ಬಿದ್ದಂತೆ ಮತ್ತೆ ಬಿಗಿನಿಂಗ್ ಶುರು ಮಾಡಬೇಕು. ಪುನರಪಿ ಜನನಂ ಪುನರಪಿ ಮರಣ. ಅದಕ್ಕಾಗಿ ಇದು ಮಾನವ ಜನ್ಮ ದೊಡ್ಡದೋ, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಎಷ್ಟು ಕಡೆ ಉಲ್ಲೇಖ ಬರುತ್ತೆ ಗೊತ್ತಾ ಮನುಷ್ಯ ಜನ್ಮ. ಇನ್ನೂ ಒಂದಷ್ಟು ಅಂದ್ರೆ ಉಪನ್ಯಾಸ ಜಾಸ್ತಿ ಆಗ್ಬಿಡುತ್ತೆ, ನಮ್ ಕ್ಲಾಸ್ ಹೋಗ್ಬಿಡುತ್ತೆ. ಗೊತ್ತೈತೆ? ಮನುಷ್ಯ ಜನ್ಮ ದೇವತೆಗಳ ಜನ್ಮಕ್ಕಿಂತ ಬೆಸ್ಟ್ ಇದು. ಯಾಕೆಂದ್ರೆ ಆತ್ಮದ ಉದ್ಧಾರ ಸಾಧಿಸೋದಿದ್ರೆ ಇಲ್ಲಿ ಅಷ್ಟೇನೆ. ಇಲ್ಲಿರುವಂತ ಆತ್ಮಗಳೇನೆ ಯಜ್ಞ ಮಾಡಿದ್ರು, ಸ್ವರ್ಗಕ್ಕೆ ಹೋದ್ರು. ಸ್ವರ್ಗ ಕಾಮೋ ಯಜೇತ. ಅವ್ರಿಗೆ ಹೋದವ್ರು ದೇವತೆಗಳೆಲ್ಲ ಯಾರು? ದೇ ಆರ್ ಆಲ್ಸೋ ಆತ್ಮನ್ಸ್, ನಮ್ ತರ, ಇನ್ಕ್ಲೂಡಿಂಗ್ ಬ್ರಹ್ಮ, ರುದ್ರ, ಇಂದ್ರ ಆದಿ ಎಲ್ಲ ದೇವತೆಗಳು. ನೀವು ಆ ಪದವಿ ಬರೀಬಹುದು. ಶತರುದ್ರೀಯ ಒಂದು ಯಾಗ ಇದೆ, ಮಾಡಿ. 11 ಜನ ರುದ್ರಲ್ಲಿ ನಿಮ್ಗೊಂದು ಸೀಟು ಡೆಫಿನೆಟ್ಲಿ ರಿಸರ್ವ್ಡ್ ಮುಂದಿನ ಕಲ್ಪದಲ್ಲಿ. ಉಮಾ ಮಹೇಶ್ವರನು ಕೂಡ ಬಂದಿದ್ದು, ದಟ್ಸ್ ಎ ಪೋಸ್ಟ್. ಆದ್ರೆ ಇವರೆಲ್ಲ ಅಲ್ಲಿ ಹೋಗ್ತಾರಲ್ಲ, ಇದು ಕ್ಲಾರಿಫಿಕೇಶನ್ ಬಂತು ಎಲ್ಲಿ ಇದ್ರಲ್ಲಿ
ಅಲ್ಲಿಂದ ಅವ್ರು ಹೋಗಕ್ಕಾಗಲ್ವಾ? ಈಗ ಬ್ರಹ್ಮ ಪದವಿಗೆ ಸತ್ಯ ಲೋಕಕ್ಕೆ ಹೋಗಿದ್ದಾನೆ, ಅಲ್ಲಿಂದ ಹೋಗಬಹುದು. ಆದ್ರೆ ಇವನು ಮಾಡಿದ ಪುಣ್ಯ ಅವನಿಗೆ ಬಂಧನವಾಗಿ ಇಟ್ ವಿಲ್ ನಾಟ್ ಅಲೋ ಹಿಮ್. ನೀ ಆ ಪುಣ್ಯವನ್ನು ಅನುಭವಿಸೋ, ಪುಣ್ಯ ಮುಗಿದ ಮೇಲೆ ವಾಪಸ್ ಹೋಗೋ ಕೆಳಗಡೆ. ಅದನ್ನ ಮೀರಿ ನಾವು ಇಲ್ಲಿಗೆ ಇಂದ್ರಿಯಗಳನ್ನ ನಿಗ್ರಹಿಸಿ ಭಗವಂತನ ಕಡೆಗೆ ಮಾಡ್ತೀವೋ, ಆ ರೀತಿ ಮಾಡ್ಕೊಂಡ್ರೆ ಅವ್ರಿಗೆ ಅವಕಾಶ ಇದೆ. ಅದರ್ವೈಸ್ ದೇ ಹ್ಯಾವ್ ಟು ಕಮ್ ಬ್ಯಾಕ್. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಸೊ ದೇವತೆಗಳು ಏನು ದೊಡ್ಡದಲ್ಲ. ಮತ್ ಇನ್ನೊಂದೇನು ಅಂದ್ರೆ ಅವ್ರಿಗೆ ಅಬ್ಸ್ಟ್ರಕ್ಷನ್ಸ್ ಬಹಳ ಜಾಸ್ತಿ. ಆ ಭೋಗಗಳು, ಅದು ಇವರು ಮಾಡಿದ ಪುಣ್ಯ, ಅದು ಚಿನ್ನದ ಬಳೆ ಎಳೆಯುತ್ತವ್ರನ್ನ. ಇದು ಕಬ್ಬಿಣದ್ದು ಶಿಕ್ಷೆ. ಕಬ್ಬಿಣದ ಬೇಡಿ ನರಕದ ಶಿಕ್ಷೆ, ಸ್ವರ್ಗದ ಇದು ಭೋಗ ಚಿನ್ನದ ಬೇಡಿ. ಅದು ಎರಡೂ ಕೂಡ ನಿಮ್ಮ ಆತ್ಮದ ಉದ್ಧಾರಕ್ಕೆ, ಮೋಕ್ಷವನ್ನು ಪಡೆಯುವುದಕ್ಕೆ ಬಂಧನವಾಗುತ್ತೆ. ಅದಕ್ಕಾಗಿ ಪುಣ್ಯ ಪಾಪಗಳ ಎರಡನ್ನೂ ಇಲ್ಲೇ ವಿಧೂಯ ಯಥಾ ಅಶ್ವರೋಮಾಣಿವತ್ ಅಂತ ಹೇಳ್ತಾರೆ. ಪುಣ್ಯ ಪಾಪೇ ವಿಧೂಯ. ಕುದುರೆಗಳು ಈ ಕುಣಿಗಲ್ ಹತ್ರ ಒಂದು ಇದಿತ್ತು, ಕುದುರೆ ಇದೆಲ್ಲ ಮಾಡ್ಕೊಂಡಿದ್ದು. ಅದೆಲ್ಲ ಹೇಗೆ ಅಂದ್ರೆ ಅವು ಬೆಳೆಸ್ತಾರಲ್ಲ, ಚೆನ್ನಾಗಿರೋದು. ಒಂದ್ಸಲಿ ಜೋರ ಮೈ ಕೊಡುವುದ್ರವು ಮೈ ಕೂದಲೆಲ್ಲ ಉದುರೋಗತ್ತಂತೆ ಸೀಸನ್ ಅಲ್ಲಿ. ಇದ್ರಲ್ಲಿ ಹೊಸ ಕುದುರೆ ಆಮೇಲೆ ಬೆಳೆಯುತ್ತೆ. ಆ ರೀತಿ ಕೊಡುಕೊಂಡ್ಬಿಡ್ಬೇಕು ಪುಣ್ಯ ಪಾಪಗಳನ್ನ ಅಂತಾರೆ ಉಪನಿಷತ್ನಲ್ಲಿ. ಪರಮಂ ಸಾಮ್ಯಮುಪೈತಿ ನಿರಂಜನಂ ಪರಮಂ ಸಾಮ್ಯಮುಪೈತಿ. ಭಗವಂತನಿಗೆ ಸಮಾನವಾದಂತ ಇದನ್ನ ಪಡಿತಾನೆ ಯಾವಾಗ? ಪುಣ್ಯ ಪಾಪ ಕರ್ಮಗಳದ್ದು ಎರಡು ಶರೀರ ಹೋಗಿ ದಿವ್ಯವಾದ ಶರೀರ ಬರ್ಬೇಕು. ಇದೆಲ್ಲ ಉಪನಿಷತ್ತಿನಲ್ಲಿ ಹೇಳೋದು. ಸೊ ಇವಾಗ ಈ ಸ್ವರದ ಬಗ್ಗೆ ಹೇಳ್ತಾ ಬಂತ. ತಸ್ಮಾತ್ ವಿರಾಟ್ ಜಾಯಿತ, ತಸ್ಮಾತ್ ವಿರಾಟ್ ಜಾಯತ ಬರೈತೆ. ಈ ಎಲ್ಲ ಉದ್ದೇಶ ಏನ್ ಮಧ್ಯದಲ್ಲಿ ಬ್ರೇಕ್ ಮಾಡಿದ್ದು ಅಂದ್ರೆ, ಸ್ವರಗಳು ಅಂದ್ರೆ ಏನು ಅನ್ನೋದಕ್ಕೆ ಒಂದು ಪರಿಚಯ ಇವಾಗ ಕೊಟ್ಟಿದ್ ನಾನು, ಗೊತ್ತಾಯ್ತಾ? ಇವಾಗ ಮುಂದಕ್ಕೆ ಅದನ್ನ ಗಮನಿಸಿ. ವಿರಾಜೋ ಅಧಿಪುರುಷಃ. ನೋಡಿ, ವಿ ಜೋ ಎರಡು ಅನುದಾತ ಇತ್ತು, ಪುರುಷಃ ಪ್ರಕಾರ ಮೇಲಕ್ಕೆ ಹೋಯ್ತು. ಇಷ್ಟೇನೆ. ಮುಂದಕ್ಕೆ ಹೋಗೋಣ ಜೊತೆನಲ್ಲಿ. ಸಜಾತೋ ಅತ್ಯರಿಚ್ಯದ ಪಶ್ಚಾತ್ ಭೂಮಿ ಮಥೋ ಪುರಃ ಯತ್ ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯ ಸೀದಾಜ್ಯಂ. ಇಲ್ಲ ಅಷ್ಟೇ, ಅಂಕಾರ ಇದೆ. ಸೀದಾಜ್ಯಂ, ಸೀದಾಜ್ಯಂ ಅಷ್ಟೇ ಇಲ್ಲ, ಸ್ವರಿತ ಇದೆ. ಸೀದಾಜ್ಯಂ ಗ್ರೀಷ್ಮ ಏಧ್ವ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿದಯ ತ್ರಿಸಪ್ತ ಸವಿದ ತ್ರಿಸಪ್ತ ಸುಳ್ಕೂಡ ಅದೇ ತ್ರಿಸಪ್ತ. ತ್ರಿಹಿ ಸಪ್ತ, ಆ ವಿಸರ್ಗ ಹೋಗಿ ಸಾವತ್ ಬರುತ್ತೆ. ತ್ರಿಸಪ್ತ ಸಮಿದ ಕೃತ. ಒತ್ತಕ್ಷರ ಅದು. ಅಕ್ಕ, ಅಣ್ಣ, ಅಜ್ಜ, ಅಪ್ಪ. ಒತ್ತಿರೋ ಇಲ್ವಾ? ಪ ಹತ್ತು ಅದು ಒತ್ತಕ್ಷರ. ಸೊ ಎಲ್ಲಿ ಒತ್ತಕ್ಷರ ಬರುತ್ತೆ ಅಂದ್ರೆ ಅದು ಸಂಧಿ ಆಗಿದೆ, ಅದರಿಂದ ಅದು ತ್ರಿಸಪ್ತ ಸಮಿದ ಕೃತ ದೇವಾಯ ಯಜ್ಞಂ ತನ್ವಾನ ಅಬದ್ಧನ್ ಪುರುಷಂ ಪಶುಂ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವ ಅಯಜಂತ ಸಾಧ್ಯ ಋಷಯಶ್ಚ ಯೇ ತಸ್ಮಾತ್ ಯಜ್ಞ ಸರ್ವಹುತಃ ಸಂಭೃತಂ ವೃಷಧಾಜ್ಯಂ ಪಶೋಗಸ್ತಾಗಶ್ಚಕ್ರೇ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ ತಸ್ಮಾತ್ ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಗ್ಗಿರೆ ಛಂದಾಗಂಸಿ ಜಗ್ಗಿರೆ ತಸ್ಮಾತ್ ಯಜಸ್ತಸ್ಮಾದಜಾಯತ ತಸ್ಮಾದಶ್ವ ಅಜಾಯಂತ ಏಕೆ ಚೋ ಭಯಾದತಃ ಗಾವೋಹ ಜಗ್ಗಿರೆ ತಸ್ಮಾತ್ ತಸ್ಮಾತ್ ಜಾತ ಅಜಾಪಯಃ ಯತ್ ಪುರುಷಂ ವ್ಯದದುಃ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಭಸ್ಯ ಕೌ ಬಾಹು ಕಾಪೋರೋಪಾದ ಉಚ್ಯೇತೆ ಬ್ರಾಹ್ಮಣೋऽಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ತದಸ್ಯ ಯದ್ವೈಶ್ಯಃ ಅಭ್ಯಾಗಂ ಶೂದ್ರೋ ಅಜಾಯತ
ಚಂದ್ರಮಾ ಮನಸೋ ಜಾತಃ ಚಕ್ಷುಃ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣದ್ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷಂ ಚೇಷ್ಟೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶಶ್ರೋತ್ರಾತ್ ತಥಾ ಲೋಕಾಗಂ ಅಕಲ್ಪಯನ್ ವೇದಾಹಮೇಕಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಭಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ ಯದಾಸ್ತೆ ಭಾತಾ ಪುರಸ್ತಾದ್ಯಮುದಾ ಜಹಾರ ಶಕ್ರ ಪ್ರವಿದ್ವಾನ್ ಪ್ರದಿಶಶ್ಚ ತಸ್ಸಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂ ತದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಅಭ್ಯಃ ಸಂಭೂತಃ ಪೃಥಿವ್ಯೈರಸಾಚ್ಚ ವಿಶ್ವಕರ್ಮಣಃ ಸಮವರ್ತತಾಧಿ ತಸ್ಯ ತ್ವಷ್ಟಾ ವಿದಧದ್ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾದ್ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ವಿದ್ಯತೆ ಯನಾಯ ಪ್ರಜಾಪತಿಶ್ಚರತಿ ಗರ್ಭೆ ಅಂತಃ ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾಃ ಪರಿಜಾನಂತಿ ಯೋನಿಂ ಮರೀಚೀನಾಂ ಪದಮಿಚ್ಛನ್ತಿ ವೇದಸಃ ಯೋ ದೇವೇಭ್ಯಃ ಆತಪತಿ ಯೋ ದೇವಾನಾಂ ಪುರೋಹಿತಃ ಪೂರ್ವೋ ಯೋ ದೇವೇಭ್ಯೋ ಜಾತಃ ನಮೋ ರುಚಾಯ ಬ್ರಾಹ್ಮಣೇ ರುಚಂ ಬ್ರಾಹ್ಮಂ ಜನಯन्तಃ ದೇವಾ ಅಗ್ರೇ ತದಬ್ರುವನ್ ಯಸ್ತ್ವೈವಂ ಬ್ರಾಹ್ಮಣೋ ವಿದ್ಯಾತ್ ತಸ್ಯ ದೇವ ಅಸನ್ನಶೇ ಶ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೋ ವ್ಯಾತ್ಮಂ ಇಷ್ಟಂ ಮನಿಷಾಣ ಅಮಂ ಮನಿಷಾಣ ಸರ್ವಂ ಮನಿಷಾಣ. ಇದಿಷ್ಟು ಪುರಿಸುತ್ತ ಗೊತ್ತೈತೆ. ಆಮೇಲೆ ನೆನ್ನೆ ದಿವಸ ಇದನ್ನೆಲ್ಲ ಹೇಳಿದ್ದಾಯ್ತು. ಯಾವುದು? ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ. ಇವತ್ತು ಆ ಶಾತುಮರದ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಅದ್ನ ಹೇಳೋಣ. ಇವಾಗ ಇದು ಹೇಳಿ. ಜಗ್ಗಿರೆ, ಜಗ್ನಿರೆ, ಕಾಕಾಗ ಕ್ಷಾತ್ರಾಜ್ಞ ಇತ್ತಲ್ಲ, ಅದು ಅಕ್ಷರಗಳಲ್ಲಿ ಹಿಂದೆ ಎಲ್ಲ 52 ಅಕ್ಷರಗಳು. ಆ ಇಂದ ಆಹ ತನಕ ಸ್ವರಗಳು, ಕಾ ಇಂದ 5 ವರ್ಗ ವ್ಯಂಜನಗಳು, ಆಮೇಲೆ ಯೋಗವಾಹ, ಅದರಲ್ಲಿ ಯಾರಲಾವ ಶಶ ಸಹ ಲಕ್ಷ ಕ್ಷಾತ್ರಾಜ್ಞ ಇತ್ತು. ಈಗ ತೆಗೆದು ಬಿಟ್ಟಿದ್ದಾರೆ ಅದು. ಈಗಿನ ಮಾಡರ್ನ್ ಇದ್ರಲ್ಲಿ 49 ಅಕ್ಷರ ಮಾಡೋದು. ಆ ಜ್ಞಾ ಇದೆಯಲ್ಲ, ಯಜ್ಞ ಅನ್ಬೇಕಾದ್ರೆ. ಹಾಗೆ ಜಗ್ನಿರೇ, ಅರ್ಥ ಆಯ್ತಾ? ಹ, ಇವಾಗ ಶಾತುಮರೆ. ತಸ್ಯೈವಂ ವಿದುಷಃ ಹೇಳಿ. ಪುಟ 29ರಲ್ಲಿ ಇದೆ ಶಾತುಮರೆ. ಎಲ್ಲ ದೊಡ್ಡ ಪುಸ್ತಕ ಇಟ್ಕೊಂಡಿದ್ರು ಅಷ್ಟೇ. ಶಾತುಮರೆನಲ್ಲಿ ಕಡೆಯಲ್ಲಿ ಬರುವಂತದ್ದು ವೇದ ಮಂತ್ರ. ಹ, ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ ಶರೀರಮಿಧ್ವಂ ಉರೋ ವೇದಿಃ ಎದೆ ಭಾಗ ಇದೆಯಲ್ಲ, ಅದು ಯಜ್ಞ ಮಾಡೋದಕ್ಕೆ ವೇದಿಕೆ. ಲೋಮಾನಿ ಬರ್ಗಿಹಿ
ಲೋಮಾನಿ ಬರ್ಹಿಹಿ ಲೋಮಾನಿ ಬರ್ಹಿಹಿ. ಹೋಮ ಮಾಡೋದಕ್ಕೆ ಯಜ್ಞ ವೇದಿಕೆ ಸಿದ್ಧ ಮಾಡ್ಕೊಳ್ಬೇಕು. ಇಟ್ಟಿಗೆ ಇಟ್ಟು ಇಲ್ಲ ಹೋಮದ ಕುಂಡ ಮರಳು ಹಾಕಿದ್ರಲ್ಲಿ ಶುದ್ಧವಾದದ್ದು ಅದ್ರಲ್ಲಿ ಮಾಡೋದು. ಸೊ ಈ ಜ್ಞಾನ ಯಜ್ಞದಲ್ಲಿ ಶರೀರದಲ್ಲಿ ಎದೆ ಭಾಗವೇ ಹೋಮಕ್ಕೆ ಜಾಗ, ಹೋಮದ ಕುಂಡ. ಅಲ್ಲಿ ಎದೆನಲ್ಲಿರೋ ಕೂದಲುಗಳು ದರ್ಬೆ ಅಂತಾರೆ. ಉರೋ ವೇದಿ ಆಯ್ತಲ್ಲ, ಲೋಮಾನಿ ಬರ್ಹಿಹಿ ಲೋಮಾನಿ ಬರ್ಹಿಹಿ ಲೋಮಾನಿ ಬರ್ಹಿಹಿ. ಶಿಖಾ ಹೃದಯಂ ಶಿಖಾ ಹೃದಯಂ ವೇದ ಶಿಖಾ, ಇಲ್ಲ ಒಂದ್ ಪದ ಬಿಟ್ಟೋದಲ್ಲಿ, ಬರ್ಹಿ ವೇದ ಶಿಖಾ ಹೃದಯಂ ವೇದ ಶಿಖಾ ಹೃದಯಂ ವೇದ ಶಿಖಾ ಹೃದಯಂ. ಯೂಪಃ ರೂಪಃ ರೂಪಃ ಕಾಮ ಆಜ್ಯಂ ಕಾಮ ಆಜ್ಯಂ ಕಾಮ ಆಜ್ಯಂ. ಈ ಬಾಳು ಎನ್ನುವ ಹೋಮದಲ್ಲಿ ನಮ್ಮಲ್ಲಿ ಏನೇನು ಬಯಕೆಗಳು ಡಿಸೈರ್ಸ್ ಬರುತ್ತೋ ಅದೇನೆ ಇಲ್ಲಿ ತುಪ್ಪ. ಕೋಪವೇ ಅದಕ್ಕೆ ಕಟ್ಟುವಂತ ಬಲಿ ಪಶು. ಈಗ ಆಡನ್ನ ಇಟ್ಟು ಹೋಮ ಮಾಡೋದು, ಕುದುರೆಯನ್ನಿಟ್ಟು ಮಾಡ್ತಾರೆ, ವಾಜಿ ಗೊತ್ತಾಯ್ತಾ, ಅಶ್ವಮೇಧ, ವಾಜ ಇದು ಬರೋದು ವಾಜಪೇಯ, ಇವೆಲ್ಲ ಯಾಗಗಳು. ಕುದುರೆ ಅಂದ್ರೆ ಕುದುರೆಯನ್ನೇ ಕತ್ತರಿಸ್ಬಿಟ್ಟು ಹಾಕೋಲ್ಲ, ಅದರ ವ್ಯಾಪೆಯನ್ನ ಮಾತ್ರ ತೆಗೆದಿಡ್ತಾರೆ. ಮಿಕ್ಕಿದ್ದನ್ನು ಇವ್ರು ತಿಂತಾ ಇರ್ಲಿಲ್ಲ. ಇವೆಲ್ಲ ಬೇರೆಯವರು ಬ್ರಹ್ಮದ್ವೇಷಿಗಳು ಹೇಳಿದ್ರು ಮಾಂಸ ತಿನ್ನೋಕೆ. ಮಾಂಸ ಯಾವಾಗ್ಲೂ ತಿನ್ನಬಾರ್ದು. ಮನುಷ್ಯ ಬ್ರಾಹ್ಮಣ ಅಲ್ಲ, ಅಷ್ಟೇ ಅಲ್ಲ, ಮನುಷ್ಯರೇನೆ. ನಮಾಗಂ ಸಮಷ್ಟಿಯಾತ್, ಮದ್ಯವನ್ನು ಕುಡಿಬೇಡ, ಮಾಂಸವನ್ನು ತಿನ್ನಬೇಡ, ಇನ್ನೊಂದು ಪ್ರಾಣಿಯನ್ನ ಕೊಂದು ನೀನು ಇದು ಮಾಡಿಸ್ಕೋಬೇಕಾಗಿಲ್ಲ. ಸಸ್ಯಗಳನ್ನ, ಹಾಗಾದ್ರೆ ಅದ್ರ ಪ್ರಾಣ ಇಲ್ವಾ? ಇದೆ. ಆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಈ ಪಂಚಯಜ್ಞಗಳು. ಪಂಚವಾಯೇತೆ ದೇವಯಜ್ಞ, ಮನುಷ್ಯ ಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ. ಇದು ನಡೆಸಿದ್ರೆ ಪ್ರತಿದಿನ ಅಕ್ಕಿಯನ್ನ ನೀವು ಹುರಿತೀರಿ, ಗೊತ್ತಾಯ್ತೆ, ಅನ್ನ ಕುತ ಅಂತ ಕುದಿಸ್ತೀರಿ. ಅದ್ರಲ್ಲಿ ಇರೋ ಚೇತನಗಳು, ಆತ್ಮಗಳು ಕುತಃ ಕುತಃ ನನಗೆ ಯಾಕೆ ಹಿಂಸೆ ಕೊಡ್ತೀಯ ಅಂತ ಕೇಳುತ್ತಂತೆ. ಯಾಕೆ ಶಬ್ದ ಬರುತ್ತೆ ಕುತಃ ಕುತಃ ಅನ್ನ, ಕುತ ಅಂದ್ಕೋದಿತ್ತು ಅಂತ. ಪದಗಳು ಹೇಗೆ ಬಂದಿದೆ ನೋಡಿ. ಅದಕ್ಕೆ ಪ್ರಾಯಶ್ಚಿತ್ತಗಳಿದು. ಭಗವಂತನಿಗೆ ಸಮರ್ಪಣೆ ಮಾಡಿ. ಯಾಕೆಂದ್ರೆ ಏನು ತಿಂದ್ರೆ ನಾವು ಬದುಕೋಕ್ಕಾಗಲ್ಲ. ಅದಕ್ಕಾಗಿ ನಮಗೆ ಆಹಾರವಾಗಿ ಸಸ್ಯಗಳನ್ನು ನೀಡಿದ್ದಾರೆ. ಆ ಸಸ್ಯಗಳನ್ನ ನೀವು ತಂದು ಹಚ್ಚಿ ಕಟ್ ಮಾಡಿ ಎಲ್ಲ ಬೇಯಿಸಿ ಎಲ್ಲ ಮಾಡೋದ್ರಿಂದ ಬರುವಂತ ಪಾಪಗಳಿಗೆ ಪರಿಹಾರ ಇದು ಭೂತಯಜ್ಞ. ಒಂದಷ್ಟು ಅನ್ನ ಮೇಲೆ ಇಡಬೇಕು ಪ್ರತಿದಿನ ಪಕ್ಷಿಗಳಿಗೆ. ಮತ್ತೆ ನಾಯಿ ಯಾವ್ದು ಬರುತ್ತಾ ರಸ್ತೆನಲ್ಲಿ, ಅದಕ್ಕೆ ಒಂದ್ ಸ್ವಲ್ಪ ನಾಯಿ ಮನೆಯಲ್ಲಿ ಸಾಕ್ಬೇಕಾಗಿಲ್ಲ. ಒಂದ್ ಸ್ವಲ್ಪ ಪಾತ್ರೆನಲ್ಲಿ ನೀರಿಟ್ರೆ ಅಳಿಲೋ, ಪಾರಿವಾಳವೋ, ಪಕ್ಷಿನೋ, ಕಾಗೆನೋ, ಹದ್ದೋ ಯಾವ್ದೋ ಬರುತ್ತೆ, ಕುಡಿಯುತ್ತೆ. ಅದು ಭೂತಯಜ್ಞ, ಒಂದು ಚೇತನಕ್ಕೆ ಮಾಡೋದಂತೆ. ಅತಿಥಿ ಸತ್ಕಾರ ಮನುಷ್ಯ ಯಜ್ಞ. ನೀವು ಊಟ ಮಾಡೋ ಸಮಯಕ್ಕೆ ಯಾರು ಬರ್ತಾರೆ ಅವ್ರನ್ನ ಹಿಂದೆ ಎಲ್ಲ ಹೇಗ್ ಗೊತ್ತಾ, ಹಳ್ಳಿನಲ್ಲಿ ಅವ್ರು ಊಟ ಮಾಡೋಕ್ ಮೊದ್ಲು 4 ರಸ್ತೆ ಸೇರೋ ಜಾಗದಲ್ಲಿ ಒಂದು ಮುಹೂರ್ತ ನಿಂತು ಯಾರು ಬಂದ್ರೆ ಬನ್ನಿ ಆಹಾರ ಸ್ವೀಕಾರ ಮಾಡಿ ನಮ್ಮಲ್ಲಿ ಕರ್ಕೊಂಬಂದು ಊಟ ಮಾಡಿಸೋ ಅನ್ನೋದು ಹೋಗ್ತಾ ಇದ್ವಿ. ಗೃಹಸ್ಥನಿಗೆ ಪ್ರಧಾನವಾಗಿ ಅತಿಥಿ ಸತ್ಕಾರ. ಇದೆಲ್ಲ ಪಂಚಮಹಾ ಯಜ್ಞಗಳಲ್ಲಿ ಸೇರುವಂತ. ಸೊ ಇಲ್ಲಿ ಮನ್ಯು ಪಶು, ಬಲಿ ಪಶು. ಅದಕ್ಕೆ ತಪೋಗ್ನಿಶಮಯಿತ ದಕ್ಷಿಣ ವಾಗ್ಘೋತ ಪ್ರಾಣವೋದ್ಗಾತ ಚಕ್ಷುರಧ್ವರ್ಯುಃ ಮನೋ ಬ್ರಹ್ಮ ಶ್ರೋತ್ರಮಗ್ನೀನ್ ಯಾವದ್ಧಿಯತೆ ಸಾ ದೀಕ್ಷಾ ಯದಶ್ನಾತಿ ಯತ್ಪಿಬತಿ ನಾನು ಏನೇನ್ ತಿಂತೀನೋ, ಯತ್ಪಿಬತಿ ಅಂದ್ರೆ ಏನೇನ್ ಕುಡಿತೀನೋ ಅದೆಲ್ಲ ಸೋಮಪಾನ. ಸೋಮ ಅನ್ನೋದು ಸೋಮಲತೆ ಅಂತ ಸಿಗುತ್ತೆ ಇದ್ರಲ್ಲಿ ಹಿಮಾಲಯದಲ್ಲಿ. ಒಂದು ಮೊಳಕ್ಕೆ ನಾನು 50 ವರ್ಷದಿಂದ ಹೇಳ್ತಾ ಇರೋದು 50,000 ರೂಪಾಯಿ ಆಗೋದಕ್ಕೆ.
ಸೋಮಲತೆ ಅಲ್ಲಿಂದ ತಂದು ಸೋಮಯಾಗ ಮಾಡಿ ಅದನ್ನ ಅರೆದು ಆ ಸೋಮಪಾನವನ್ನು ಮಾಡ್ತಾರೆ. ಈ ಸೋಮಯಾಗ ಮಾಡ್ತಾ ಇದ್ದವರು ಸೋಮಯಾಜಿ. ಈಗ ಈ ಕ್ರತುನಾಥ ದೇಶಿಕ, ಸೋಮಾಶಿ ಆಂಡಾನ್ ಪರಂಪರೆ ಶ್ರೀರಂಗದಲ್ಲಿ ಇದ್ದವ್ರು ಅವ್ರು ಸೋಮಯಾಗ ಮಾಡ್ತಾ ಇದ್ರು. ತರ್ಸ್ಕೊಳ್ತಿದ್ರು ಅಲ್ಲಿಂದ ಎಲ್ಲ ಆಗಿ ನಿಂದಕ್ಕೆಲ್ಲ ಇದೆ. ಅದ್ ನೋಡ್ಬೋದು, ಐಡೆಂಟಿಫೈ ಮಾಡೋಕ್ಕೆಲ್ಲ ಇದೆ. ಈಗ ಈ ಆಂಜನೇಯ ಹೋಗಿ ತಗೊಂಡ್ಬರ್ಲಿಲ್ವ ಸಂಜೀವಿನಿ ಪರ್ವದಿಂದ, ವಿಶಲ್ಯಕರ್ಣಿ, ಸಂಜೀವಕರ್ಣಿ, ಮೃತ ಸಂಜೀವಿನಿ ಮೂಲಿಕೆಗಳೆಲ್ಲ ಹಾಗೆ ಐಡೆಂಟಿಫೈ ಮಾಡೋಕ್ಕಿದೆ. ಈಗ ಒಂದ್ ಎಲೆಗ ಬ್ರಾಹ್ಮಿ ಅಂತ ಹೆಸರೋದಕ್ಕೆ ಒಂದೇ ಒಂದ್ ಎಲೆ ಬೀಳುತ್ತಲ್ಲ, ಒಂದೇ ಎಲೆ ಬಿಡುವಂತ. ಇಲ್ಲಿ ಹೊರಗಡೆನಲ್ಲಿ ಗೇಟ್ ಇಂದ ನೋಡಿ ಹೊರಗಡೆ ಇದೆ, ಒಂದು ಪಾಟಲ್ ಹಾಕಿದ್ದೀನಿ, ಒಂದ್ ಎಲೆಗ. ಇಟ್ ಹಸ್ ಗಾಟ್ ಮೆಡಿಸಿನಲ್ ವ್ಯಾಲ್ಯೂ. ಸೊ ಅದನ್ನ ಐಡೆಂಟಿಫೈ ಮಾಡೋಕ್ ಸಾಧ್ಯವಾಗುತ್ತೆ. ಸೋಮಲತೆಯು ಕೂಡ ಹಾಗೆ. ಸೊ ಇದು ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನಂ ಯದ್ರಮತೆ ತದುಪಸದಃ ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ ಸ ಪ್ರವರ್ಗ್ಯಃ ಯನ್ಮುಖಂ ತದಾ ಹವನೀಯಃ ತದಾ ಹವನೀಯಃ ಯದಸ್ಯ ವಿಜ್ಞಾನಂ ತಜ್ಜುಹೋತಿ ಯತ್ ಸಾಯಂ ಪ್ರಾತರತ್ತಿ ಹತ್ತಿ ಅಂದ್ರೆ ತಿನ್ನೋದು. ನಮ್ಮ ಕರ್ಮ ಫಲವನ್ನ ಸ್ವಾದು ಮತ್ತಿ ಅಂತ ಒಂದ್ಸಲಿ ಹೇಳ್ತೀವಿ, ಒಂದ್ಸಲ ನಗ್ತೀವಿ. ಇನ್ನೊಂದು ಪಕ್ಷಿ ಹುದುಗಿರಲ್ಲಿದೆ, ಅನಶ್ನನ್ ಅಭಿಚಾಕಶೀತಿ ದ್ವಾಸು ಪರ್ಣ ಸಯುಜ ಸಖಾಯ. ಒಂದೇ ಬ್ರೆಂಚ್ನಲ್ಲಿ, ಒಂದೇ ಮರದಲ್ಲಿ ಎರಡು ಪಕ್ಷಿಗಳಿದೆ, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಈ ಜೀವಾತ್ಮ ಅನ್ನೋದು ಅದರ ಕರ್ಮದಿಂದ ಆ ಕರ್ಮ ಫಲವನ್ನ ತಿಂತ ಒಂದ್ಸಲಿ ನಗ್ತಾನೆ, ಒಂದ್ಸಲಿ ಹೇಳ್ತಾನೆ. ಇನ್ನೊಂದು ಪರಮಾತ್ಮ ಇದೆಯಲ್ಲ, ಅದು ಏನನ್ನು ತಿನ್ನೋಲ್ಲ, ಅದು ಸುಮ್ನೆ ನೋಡ್ತಾ ಇರುತ್ತೆ. ಸರ್ವಮೈಕ್ಷತ ಅನಶ್ನನ್ ಅಭಿಚಾಕಶೀತಿ ಉಪನಿಷತ್ನಲ್ಲಿ ಹೇಳುತ್ತೆ, ಜೀವದ ಒಳಗಡೆ ಇರುವಂತ. ಹತ್ತಿ ಅಂತಂದ್ರೆ ಇಲ್ಲಿ ಯತ್ ಸಾಯಂ ಪ್ರಾತಃ, ನೀ ಬೆಳಗ್ಗೆ ಸಂಜೆ ಏನ್ ತಿಂತೀರೋ ಅದು ತತ್ ಸವಿದಃ. ಯತ್ ಸಾಯಂ ಪ್ರಾತರ್ ಮಧ್ಯಂ ದಿನಂಚ ತಾನಿ ಸವನಾನಿ ಯೇ ಅಹೋರಾತ್ರೆ ವೇದರ್ಶ ಪೂರ್ಣಮಾಸೌ ಯೇ ಏರ್ಧಮಾಸಾಶ್ಚ ಮಾಸಾಶ್ಚ ತೇ ಚಾತುರ್ಮಾಸ್ಯಾನಿ ಯ ಋತವಃ ತೇ ಪಶುಬಂಧಾಃ ಯೇ ಸಂವತ್ಸರಾಶ್ಚ ಪರಿವತ್ಸರಾಶ್ಚ ತೇ ಹರ್ಗಣೋಃ ಸರ್ವವೇದ ಸಂವಾ ಏತತ್ ಸತ್ರಂ. ಸತ್ರಂ ಅಂದ್ರೆ ಯಾಗ ಅಂತ, ಕ್ರತು ಅಂದ್ರು ಯಾಗ. ಈಗ ನಡೆಸೋದು ಬೆಳಗ್ಗೆ ಮಧ್ಯಾಹ್ನ ಮಾಡೋದೆಲ್ಲ ಸವನಗಳು, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ.
3 ಕಾಲಗಳಲ್ಲೂ ನಡೆಸುವಂತದ್ದು. ಸಂಧ್ಯಾ ವಂದನೆ, ಮಾಧ್ಯಾಹ್ನಿಕ ಇದೆಲ್ಲ ಸವನಕ್ಕೆ ಸೇರುತ್ತೆ. ಏತತ್ ಸತ್ರಂ ಯನ್ಮರಣಂ ತದವಭೃತ. ಯನ್ಮರಣಂ ತದವಭೃತ ಯನ್ಮರಣಂ ತದವಭೃತ. ಈಗೆಲ್ಲ ರಥೋತ್ಸಪ್ತಮಿಯಿಂದ ಶುರುವಾಗಿದೆ. ಗೊರೂರಿನಲ್ಲಿ ರಥೋತ್ಸವ, ಇನ್ನು ಆಮೇಲೆ ಬಿಂಡಿಗ್ನಲ್ಲಿ ಇದು ಇಲ್ಲ. ರಥೋತ್ಸವ ಆದ್ಮೇಲೆ ಅವಭೃತ ಸ್ನಾನ ಅಂತ, ತೀರ್ಥ ಸ್ನಾನ ಅಂತ ಮಾಡ್ತಾರೆ. ನಾವು ಶರೀರ ಬಿಟ್ರೆ ಅದು ತೀರ್ಥ ಸ್ನಾನ. ಯಾವ್ದು ಅವಭೃತ ಮರಣ ನಮಗೆ ಯಾವಾಗ ಸಂಭವಿಸುತ್ತೆ ಅವಾಗ ತೀರ್ಥ ಸ್ನಾನ ಆದಂತೆ. ಯನ್ಮರಂ ತದವಭೃತ ಏತದ್ವೈ ಜರಾಮರ್ಯಮಗ್ನಿಹೋತ್ರಂ. ಏತದ್ವೈ ಜರಾಮರ್ಯಮಗ್ನಿಹೋತ್ರಂ. ಏತದ್ವೈ ಜರಾಮರ್ಯಮಗ್ನಿಹೋತ್ರಂ. ಯ ಏವಂ ವಿದ್ವಾನ್ ಏವಂ ವಿದ್ವಾನ್ ಏವಂ ವಿದ್ವಾನ್ ಉದಗಯನೆ ಪ್ರಮೀಯತೆ. ಉದಗಯನೆ ಪ್ರಮೀಯತೆ ಉದಗಯನೆ ಪ್ರಮೀಯತೆ. ದೇವಾನಾಮೇವ 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 ಮಹಿಮಾನಂ ಗತ್ವಾ ಮಹಿಮಾನಂ ಗತ್ವಾ ಮಹಿಮಾನಂ ಗತ್ವಾ ಆದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ. ಆದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ ಆದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ. ಅಥಯೋ ದಕ್ಷಿಣೆ ಅತಯೋ ದಕ್ಷಿಣೆ ಅತಯೋ ದಕ್ಷಿಣೆ ಪ್ರಮೀಯತೆ. ಪ್ರಮೀಯತೆ ಪ್ರಮೀಯತೆ. ಪಿತೃಣಾಮೇವ ಮಹಿಮಾನಂ ಗತ್ವಾ ಪಿತೃಣಾಮೇವ ಮಹಿಮಾನಂ ಗತ್ವಾ ಪಿತೃಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಂ ಗಚ್ಚತಿ. ಚಂದ್ರಮಸಃ ಸಾಯುಜ್ಯಂ ಗಚ್ಚತಿ ಚಂದ್ರಮಸಃ ಸಾಯುಜ್ಯಂ ಗಚ್ಚತಿ. ಏತೋ ವೈ ಏತೋ ವೈ ಏತೋ ವೈ ಸೂರ್ಯಾಶ್ಚಂದ್ರಮಸೋ 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 ಮಹಿಮಾನೋ 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 ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ. ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ. ತಸ್ಮಾತ್ ಬ್ರಾಹ್ಮಣಃ ಬ್ರಹ್ಮಣ ತಸ್ಮಾತ್ ಬ್ರಹ್ಮಣಃ ಬ್ರಾಹ್ಮಣ ಇಲ್ಲ ಇಲ್ಲ ಬ್ರಹ್ಮಣ ತಸ್ಮಾತ್ ಬ್ರಹ್ಮಣಃ ತಸ್ಮಾತ್ ಬ್ರಹ್ಮಣಃ ತಸ್ಮಾತ್ ಬ್ರಹ್ಮಣಃ ಮಹಿಮಾನಮಾಪ್ನೋತಿ. ಮಹಿಮಾನಮಾಪ್ನೋತಿ ಮಹಿಮಾನಮಾಪ್ನೋತಿ. ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ. ಇತ್ಯುಪನಿಷತ್. ಮಿತ್ಯುಪನಿಷತ್ ಇದು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕಡೆ ಇದ್ರಲ್ಲಿ ಬರುತ್ತೆ. ಶಾಂತಮರೆಯಲ್ಲಿ ಅದನ್ನು ಸೇರಿಸಿದೆ. ಅಂಬಸ್ಯ ಪಾರೆ ಅದ್ರಲ್ಲಿ ಇದಲ್ಲ ನಮೋ ಬ್ರಹ್ಮಣೆ ಧಾರಣಮ್ಮೆ ಅಷ್ಟೇ. ಆ ಅನುವಾಕದ ಲಾಸ್ಟ್ ಅಲ್ಲಿ ನೋಡಿ ಇದಿದೆ. ಇದು ಜ್ಞಾನ ಯಜ್ಞ ಅಂತ ಬಹಳ ಸುಂದರವಾಗಿದೆ. ಎಲ್ಲ ಆನ್ಪಿನ ಮಂಗಳಾರತಿ ಪಂಡಿಟ್ಟೆ ಕಡಿಸಿಲಿ ಶಾತ್ತು ಮರೆಯಲ್ಲಿ ಸೊಲ್ಲಚ್ಚು. ಶಾತ್ತು ಮರೆ ಅಂದ್ರೆ ಏನು? ಶಾತ್ ಉಡ್ರೆ ಪಾರೆ ವೇದದ ಇದನ್ನೇನೆ ಕೋಪ ಬಂತು 2 ಹೊಡಿತೀನಿ ಅಂದ್ರೆ ಶಾತ್ ಉಡ್ರೆ ಪಾರೆ ಅಂದ್ರೆ ದೇವರಿಗೆ ಶಾತು ಅಂದ್ರೆ ಪ್ರೀತಿಯಿಂದ ಸಮರ್ಪಣೆ. ಗೊತ್ತಾಯ್ತೆ? ಶಾತು ಮರೆ ಶಾತು ಮರೆ ಏನೋ ಆಗ್ಬೋದು, ಶಾತು ಮರೆ ಅಂತ. ಮರೆ ಅಂತಂದ್ರೆ ವೇದದಲ್ಲಿ ವೇದ ಅಂತ ತಮಿಳ್ನಲ್ಲಿ. ಮರೆಯವರ್ ಅಂದ್ರೆ ವೇದವನ್ನು ತಿಳಿದವರು. ಅಂದಣರ್ ಮರೆಯವರ್. 4 ವೇದಂ 5 ವೇಳ್ಳಿ ಆರಂಗಂ ತಿಳಿದಂತ ಅಂದಣರು ಬಾಳುವಂತ ಅವರ ಮಧ್ಯದಲ್ಲಿ ತಾನು ಬಂದಿದ್ಬಿಟ್ಟಿದ್ದಾನೆ ಒಂದೊಂದು ದಿವ್ಯ ಕ್ಷೇತ್ರದಲ್ಲಿ ಭಗವಂತ. ಅಂದಣರ್ ಮರೆಯವರ್. ಶಾತ್ತು ಮರೆ ಅಂದ್ರೆ ಮಂಗಳ ಶಾಸನ. ಭಗವಂತನಿಗೆ ಈ ನಿವೇದನ, ನನ್ನ ಶರೀರವನ್ನೇ ನನ್ನ ಬಾಳನ್ನೇ ಪೂರ್ಣವಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನನಗೆ ಮರಣ ಆದ್ರೆ ಅದು ಅವಭೃತ ಸ್ನಾನ. ಆಮೇಲೆ ಇನ್ನು ಮೋಕ್ಷ ಸಾಮ್ರಾಜ್ಯ ಬ್ರಹ್ಮಣ ಸಾಯುಜ್ಯ ಮಾಪ್ನೋದಿ, ಮೋಕ್ಷ ಸಾಮ್ರಾಜ್ಯವನ್ನೇ ಪಡ್ತಾನೆ. ಅದು ಸ್ಟ್ರೆಸ್ ಮಾಡೋಕೆ 2 ಸಲ ಇದೆ. ತಸ್ಮಾತ್
ಬ್ರಹ್ಮಣೋ ಮಹಿಮಾನಂ ಆಪ್ನೋತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ. ரெண்டு விஷயம் சொல்லியிருந்தேன் என்னன்னா, ಅದು ಇಂಪಾರ್ಟೆನ್ಸ್ ಆಫ್ ಇಟ್. ಮೋಕ್ಷ ಸಾಮ್ರಾಜ್ಯವನ್ನೇ ಅವ್ರು ಪಡಿತಾರೆ ಅನ್ನೋದನ್ನ, ಅದರಿಂದ ಇದನ್ನ ಇಲ್ಲಿ ಶಾತಮರೆಯಲ್ಲಿ ಸೇರಿಸಿದೆ. ಇದಾದ್ಮೇಲೆ ದಿವ್ಯ ಪ್ರಬಂಧದ್ದು ತಿರುಪ್ಪಾವೈನೆಲ್ಲ 2 ಪಾಶಗಳು, ಚಿತ್ತಂ ಸಿರಿಗಾಲೆ ವಂಗಕ್ಕಡ, ಅದೆರಡನ್ನ ಹೇಳ್ಬೇಕು, ಅದಾಯ್ತಾ. ಆಮೇಲೆ ಮಂಗಳ ಶಾಸನ ಇದು ಸರ್ವದೇಶ ದಶಾಕಾಲೆ ತೀರ್ಥಗಳನ್ನೆಲ್ಲ ಸೇರಿಸ್ಬಿಟ್ಟು ಎಲ್ರಿಗೂ ತೀರ್ಥ ಕೊಡಬೇಕಾದ್ರೆ ಅವಾಗ ಹೇಳುವಂತ 2 ಆಚಾರ್ಯರ ವಾಳಿ ತಿರುನಾಮ, ಒಂದು ದೇಶಿಗರದ, ಇನ್ನೊಂದು ಮಣವಾಳ ಮೌನ. ஆமா, மங்களார்த்தி பண்ணது சாத்துமறை. டைம் ரொம்ப ಹತ್ತು ಪರೀಕ್ಷೆಯಲ್ಲಿ ಏನಕ ತಸ್ಯೈವಂ ವಿದುಷೋ ತದ್ವಿಷ್ಣು ಪರಮಪದ ಹೇಳ್ಬೋದು. ಇನ್ನು ಒಂದೇ ಲೈನ್ ನಲ್ಲಿ ಶಾತಮರೆ ಹೇಳ್ಬೋದು. ಏನ್ ಗೊತ್ತಾ? ಯದ್ ಭದ್ರಂ ತನ್ನ ಆಸುವ, ಇಷ್ಟೇ ಒಂದ್ ಲೈನು. ಇಂದ್ರ ಸೋಮಂ ಪಿಬತ್ವ, ಇಂದ್ರ ಸೋಮಪಾನವನ್ನು ಮಾಡ್ಲಿ, ಕ್ಷೇಮೋ ಅಸ್ತುನಃ, ನಮಗೆ ಕ್ಷೇಮವನ್ನು ಉಂಟು ಮಾಡ್ಲಿ. ಇದು ಒಂದು ವೇದ ಮಂತ್ರ. ಇದೇ ಬೇಕಾದ್ರೆ ಶಾತಮರೆಗೆ ಆಗ್ಬೋದು. ಇಂದ್ರ ಸೋಮಂ ಪಿಬತು ಕ್ಷೇಮೋ ಅಸ್ತುನಃ ಸಾದಿತ್ ಅರುಳಾಯ್, ಸಾದಿತ್ ಅರುಳಾಯ್. ಚಿತ್ತಂ ಶ್ರೀಗಾಲೆ ವಂಗ ಕಡಲ್ ಎರಡನ್ನು ಹೇಳುವಂತದ್ದು. ಆದ್ರೆ ಉತ್ತಮ ಪಕ್ಷ ಪೂರ್ಣವಾಗಿ ತಸ್ಯ ಇವಂ ವಿದುಷೋ ಹೇಳುವಂತದ್ದು. ಅದು ಶಾರ್ಟ್ ಕಟ್ ಮಾಡಬೇಕು ಅಂದ್ರೆ ಇದು ಕಡ್ಸಿಲೆ ಚಿತ್ತಂ ಶ್ರೀಗಾಲ್ ವಂಗ ಕಡಲ್ ಚೊಂಪಿನೇ ಪಲ್ಲಾಂಡು, ಪಲ್ಲಾಂಡಿಂದಲೇ ಕನ್ಕ್ಲೂಡಿಂಗ್. ಅದು ಆರಾಧನೆ ಕನ್ಕ್ಲೂಷನ್ ಬರುವಂತ. ಎಲ್ಲ ತುಳು ಪ್ರೊಸೀಜರ್ ಇಸ್ ಸೇಮ್. ಯಾವುದೇ ಹಬ್ಬದಲ್ಲಿ ಮಾಡಿದಾಗ, ಈಗ ನರಸಿಂಹ ಜಯಂತಿ ಮಾಡ್ತೀರಿ, ಲೋಕನಾಥಸ್ಯ ಕೃಷ್ಣ ನರಸಿಂಹ ಜಯ ಸಮುಪಾಗತ ಅಂತ ಇಜ್ಜಾ ಕಾಲಸ್ತುತಿ ಯೋಯಂ ಅಂತ ಒಂದು ಮತ ಹೇಳ್ದೆ ನಾನು ಈಗ 2-3 ದಿವಸದಿಂದ. ಇಜ್ಜಾ ಕಾಲ ಅನ್ನೋದು 3ನೇದು, ಆ ಸಂದರ್ಭದಲ್ಲಿ ಮಾಡೋದು. ಈಗ ಕೃಷ್ಣನ್ಗೆ ಸಾಯಂಕಾಲ ಮಾಡ್ತಾ ಇದ್ದೀವಿ ಆರಾಧನೆ, ರಾತ್ರಿಯಲ್ಲಿ. ಹಿಂದೆಲ್ಲ ರಾತ್ರಿ 9, 10, 11 ಗಂಟೆ ಅವನು ಹುಟ್ಟೋ ಟೈಮ್ ಸರಿಯಾಗಿ ಮಾಡೋದು. ನರಸಿಂಹ ಜಯಂತಿಗೆ ಸಾಯಂಕಾಲ ಸಂಧ್ಯಾಕಾಲ, ಬೆಳಗ್ಗೂ ಅಲ್ಲ ರಾತ್ರಿಯೂ ಅಲ್ಲ. ಅವನ್ ಕೇಳ್ಕೊಂಡಿದ್ದ ಅವರನ್ನ, ಹಾಗೂ ಒಳಗೂ ಅಲ್ಲ ಹೊರಗೂ ಅಲ್ಲ, ಅವನ್ ತೊಡೆ ಮೇಲೆ ಹೊಸಲಿನ ಮೇಲೆ. ಅದಕ್ಕೇನೆ ಉಮಾರ ತುಳಿಬಾರ್ದು. ಅಲ್ಲಿ ನರಸಿಂಹನ ಸಾನ್ನಿಧ್ಯ ಇದೆ ಅಂತ ಮನೆಯಲ್ಲಿ ಎಂಟರ್ ಆಗ್ಬೇಕಾದ್ರೆ, ದೇವಸ್ಥಾನಗಳಲ್ಲೂ ಅಷ್ಟೇ ಹೊಸಲು ತುಣಿಬಾರ್ದು, ದಾಟಬೇಕು. ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಆ ಹೊಸಲಿನಲ್ಲಿ ನರಸಿಂಹನ ಆವಾಹನೆ ಮಾಡಿ ಪ್ರತಿಷ್ಠೆ ಮಾಡುತ್ತೆ. ದ್ವಾರ ಪೂಜೆ ಅಂತ ಹೆಸರು. ದ ಲಾಸ್ಟ್ ಪ್ರೋಗ್ರಾಮ್ ಇನ್ ಗೃಹ ಪ್ರವೇಶ. ಸೊ ಇದು ಇದು ಮಾಡೋದು. ಅಲ್ಲಿ ಅವನು ಕೂತ್ಕೊಂಡು ಹಿರಣ್ಯಕನ್ನ ಇದನ್ನ ತೆಗೆದಿದ್ದು, ಪ್ರಹ್ಲಾದನ ತಂದೆನ. ಸೊ ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ಆರಾಧನೆ ಮಾಡ್ಬೇಕಾದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಸ್ನಾನ ಮಾಡಿ ಊರ್ಧಪುಂಡ ಧರಿಸಿ ಎಲ್ಲ ರೆಡಿಯಾಗಿ ಆರಾಧನೆ ಮಾಡ್ಬೇಕು. ಪಂಚಾಮೃತದಿಂದ ಅಭಿಷೇಕ ಎಲ್ಲ ಮಾಡಿ, ದ್ವಾರಕ್ಕೆ ದೀಪ ಇಟ್ಟು ಅಲ್ಲಿಗೂ ಪೂಜೆ ಮಾಡಿ ಎಲ್ಲ ನಡ್ಸೋದು. ಅವಾಗ ಏನು ಅಂದ್ರೆ ಒಂದು ಚೇಂಜ್ ಅಲ್ಲಿ. ಇಜ್ಜಾಕಾಲ ಸ್ತುತಿಯಾಯಂ ಅನ್ನೋ ಬದಲು ಲೋಕನಾಥಸ್ಯ ನೃಸಿಂಹಸ್ಯ ಜಯಂತಿ ಸಮುಪಾಗತ. ಹಾಗೆ ಕೃಷ್ಣನ ಜಯಂತಿಯಲ್ಲಿ ಲೋಕನಾಥಸ್ಯ ಕೃಷ್ಣಸ್ಯ ಜಯಂತಿ ತ್ವಂ ಉಪಾಗತ ರಾತ್ರಿಯಲ್ಲಿ ಮಾಡುವಂತ. ಬೇರೆ ದಿವಸಗಳು ಈಗ ರಾಮನವಮಿ, ಅದಕ್ಕೂ ಎಲ್ಲ ಇದೆ ಬರುವಂತ. ಹೀಗೆ ವಿಶೇಷ ದಿನಗಳಲ್ಲಿ ನಡೆಸುವಂತ ಪೂಜೆ ಅದು ನಡೆಸಬೇಕಾಗುತ್ತೆ. ಸೊ ಅಲ್ಲಲ್ಲಿ ಇದು ಏನ್ ಒಂದು ಪ್ರಯತ್ನ ಮಾಡಿದ್ದು, ಇದೆಲ್ಲ ಎಕ್ಸ್ಪೆರಿಮೆಂಟ್. ನಾನು ಈ ತರದ್ದು ವರ್ಕ್ಶಾಪ್ ಗಳನ್ನ ಬಹಳ ಸಲ ಮಾಡಿದೆ. ಪ್ರತಿ ಸಲಿನೂ ಒಂದು ಪಕ್ಷ 15 ದಿವಸ ಹೇಳ್ತಾ ಇದ್ದೀವಿ. ಈ ಸಲ ಅರ್ಧ ದಿವಸ ಆಯ್ತು, ಅದಕ್ಕೆ 8 ದಿವಸ. ಸೊ ಅಷ್ಟರಲ್ಲಿ ಸಂಗ್ರಹವಾಗಿ ಮಾಡಿದ್ದು. ನಾಳೆ ದಿವಸ ಬೆಳಗ್ಗೆ 6 ಗಂಟೆಗೇನೆ ಶುರು ಮಾಡಿ, ಎಲ್ರು ಬನ್ನಿ. ಆನ್ಲೈನ್ ನಲ್ಲಿ ಒಂದು ಪೂರ್ಣವಾಗಿ ಮೊದಲಿಂದ ಕಡೆಯ ತನಕ ಎಲ್ಲ ಹೇಳಿಬಿಟ್ಟು ಅದ್ರದ್ದು ಎಕ್ಸ್ಪ್ಲೈನ್ ಮಾಡ್ತಾ. ಅಲ್ಲಲ್ಲ, ಇಲ್ಲೇ ಬರ್ಬೋದು. ಯಾರು ಬರ್ತೀರೋ ಇಲ್ಲಿ ಬರ್ಬೋದು, ಮಿಕ್ಕವ್ರು ಆನ್ಲೈನ್. ನಾಳೆ ದಿವಸ ಎಲ್ಲ ಪೂರ ಹೇಳ್ತೀನಿ. ನಿಮ್ ಸಂದೇಹಗಳೇನಿದ್ರು ಕೇಳಿ, ಅದೆಲ್ಲ ಕ್ಲಿಯರ್ ಮಾಡೋಣ. ಆಮೇಲೆ ವಿಷ್ಣು ಸಹಸ್ರನಾಮ ಹೋಮ ನಾಡಿದ್ದು ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ಕೊಂಡು ಒಂದ್ಸಲಿ ಹೇಳ್ಬಿಟ್ಟು, ಆಮೇಲೆ ಆರಾಧನೆ ಡೆಮಾನ್ಸ್ಟ್ರೇಷನ್. ಆಮೇಲೆ 2 ದಿವಸದಲ್ಲಿ ಮಾಡಿ ಕನ್ಕ್ಲೂಡ್ ಮಾಡಿ, ಮತ್ತೆ ರಿಪೀಟ್ ಮಾಡ್ಬಿಟ್ಟು. ಹೌದಾ? ಏನೇನ್ ಸಂದೇಹಗಳಿದೆಯೋ ಅದನ್ನೆಲ್ಲ ಇದ್ ಮಾಡಿ. ಆಮೇಲೆ ದಿಸ್ ಪರ್ಸನ್ ವಿಕಾಸ್, ನೀವು ಆ ಒಂದು ಇದನ್ನ ಕಳಿಸ್ಕೊಡುತ್ತೆ, ಅದರಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ, ಅವಾಗ ಇದ್ರಲ್ಲಿ ಎಲ್ಲ ಬರುತ್ತೆ.
ಓಕೆ ಮಾಮ, ಸರಿ ಕಂಡ್ರೆ. ಆಯ್ತಾ? ಆಮೇಲೆ ಇನ್ಯಾರಿಗಾರು ಏನಾದ್ರು ಸಂದೇಹಗಳಿದ್ಯಾ? ಏನಾದ್ರು ಸಂದೇಹಗಳಿದ್ರೆ ಕೇಳಿ. ಯಾವ್ದು? ಹಾ, ಈಗ ಕೈಯಿನಲ್ಲಿ ಕೆಲವೊಂದು ಮುದ್ರೆಗಳನ್ನು ತೋರಿಸುವಂತದ್ದು. ಈಗ ದೇಹ ಶುದ್ಧಿಗಾಗಿ ಭೂತ ಶುದ್ಧಿ ಕ್ರಮ ಅಂತ ಇದೊಂಚೂರು ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ದು ಸರಿ ಆಯ್ತು. ಯಂ ವಾಯುವೇ ನಮಃ, ಯಂ ರಂ ವಂ ಇದೆಲ್ಲ ಪುಸ್ತಕದಲ್ಲಿ ಬರುತ್ತೆ. ನೀವು ಇದನ್ನ ನೋಡಿದಾಗ 4 ಅದ್ರದ್ದು ಬಹಳ ಡೀಟೇಲ್ ಇದ್ರದ್ದು. ಇವಾಗ ಈ ಇವರುಗಳು ಏನ್ ಮಾಡ್ತಾರೆ, ಕಲ್ಯಾಣೋತ್ಸವಗಳಲ್ಲಿ ದೇವಾಲಯಗಳಲ್ಲಿ ಬಹಳ ದೊಡ್ಡದಾಗಿದೆ. ಒಂದೊಂದು ಬೆರಳಿಗೆ ಒಂದೊಂದು ಮಂತ್ರಗಳಿದೆ. ಈಗ ಯಂ ವಾಯುವೇ ನಮಃ, ರಂ ಅಗ್ನೇಯ ನಮಃ, ವಂ ಅಮೃತಾಯ ನಮಃ. ಗೊತ್ತಾಯ್ತಾ? ಈಗ ಓಂ ಭೂಂ ಭೂಮ್ಯೈ ನಮಃ, ಭೂಮಿ ಸ್ಥಳ ಶುದ್ಧಿಗೆ. ಯಂ ವಾಯುವೇ ನಮಃ ಶೋಷಯಾಮಿ, ಶುದ್ಧಿಗೊಳಿಸ್ತೀನಿ. ಶೋಷಣೆ ಅದಕ್ಕೇನು ಅಂದ್ರೆ ಎಡಗೈಯಿಂದ ಬಲಗೈ ಅಂಗೈನಲ್ಲಿ ಯಂ ಅಂತ ಬರೀರಿ. ಕನ್ನಡದಲ್ಲಿ ಬರೀತಾರೋ, ಇಂಗ್ಲಿಷ್ ನಲ್ಲಿ ಬರೀತಾರೋ, ಇಲ್ಲ ಸಂಸ್ಕೃತದಲ್ಲಿ. ಯಂ ವಾಯುವೇ ನಮಃ ಶೋಷಯಾಮಿ. ಮತ್ತು ರಂ ಅಗ್ನಯೇ ನಮಃ ದಾಹಯಾಮಿ. ನೀವಿಟ್ಟಿರೋ ವಸ್ತುಗಳು ಏನೇನಿದೆಯೋ ಅದನ್ನೆಲ್ಲ ಅಗ್ನಿಯಿಂದ ದಹಿಸಲ್ಪಟ್ಟು ಶುದ್ಧಿಗೆ ಬರ್ನ್ ಮಾಡ್ಬಿಟ್ಟು ಬೂದಿ ಆಯ್ತು ಅಂತಲ್ಲ ಅರ್ಥ ಇಲ್ಲ. ರಂ ಅಗ್ನಯೇ ನಮಃ ದಾಹಯಾಮಿ. ವಂ ಅಮೃತಾಯ ನಮಃ ಪ್ಲಾವಯಾಮಿ. ವೀರ್ಯಾಯ ಅಸ್ತ್ರಾಯ ಪಟ್ ಅಂತ ಹೇಳಿ ದಿಗ್ಬದ್ಧನ ಚಿಟಿಕೆ ಹೊಡೋದು. ಆಮೇಲೆ ಸುರಭಿ ಮುದ್ರಾಂ ಪ್ರದರ್ಶ್ಯ, ಹಸುವಿನ ಕೆಚ್ಚಲು 4 ಬೆರಳಿದೆಯಲ್ಲ 2 ಕೈನಲ್ಲೂ, ಇದರಲ್ಲಿ ಈ 4 ಫಿಂಗರ್ ಶುಡ್ ಟಚ್ ದಿ ಮಿಡ್ಲ್ ಫಿಂಗರ್. 4 ಫಿಂಗರ್ ಮಿಡ್ಲ್ ಫಿಂಗರ್ ಕ್ರಾಸ್ ಆಗುತ್ತೆ. ಹಾಗೇನೆ ರಿಂಗ್ ಫಿಂಗರ್ ವಿತ್ ದ ಲಿಟಲ್ ಫಿಂಗರ್. ಈಗ ಹಿಯರ್ ಹೀಗೆ ಕೈ 2 ಜೋಡಿಸಿದ್ರೆ ಹಸುವಿನ ಕೆಚ್ಚಲು 4, ಅದನ್ನ ಆ ತೀರ್ಥಗಳಿಗೆ ಇಟ್ಟು ತೋರಿಸೋದು. ಸುರಭಿ ಮುದ್ರಾಂ ಪ್ರದರ್ಶ್ಯ. ಗೊತ್ತಾಯ್ತಾ? ಇದು ಸುರಭಿ ಮುದ್ರೆ. ಇದಾದ್ಮೇಲೆ ಭಗವಂತನಿಗೆ ನಿವೇದನ ಮಾಡ್ಬೇಕಾದ್ರೆ ಮೃಗ ಮುದ್ರೆ. ಮೃಗ ಅಂದ್ರೆ ಜಿಂಕೆ ತರ ನೋಡಿ ಕಾಣಿಸುತ್ತಾ? ಅಂದ್ರೆ ರಿಂಗ್ ಫಿಂಗರ್ ಮಿಡ್ಲ್ ಫಿಂಗರ್ ಶುಡ್ ಟಚ್ ದಿ ಥಂಬ್. ಇನ್ನೆರಡನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದು. ಮೃಗ ಮುದ್ರೆ. ಮೃಗ ಮುದ್ರೆನಲ್ಲಿ ಭಗವಂತನಿಗೆ ನಿವೇದನಕ್ಕೆ. ಗೊತ್ತೈತೆ? ಆಮೇಲೆ ಘಂಟಾನಾದವನ್ನ ಬಲಗೈನಲ್ಲಿ ಮಾಡ್ಬೇಕು. ಅಪಸರ್ಪಂತು ತೇ ಭೂತ ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇ ಗಚ್ಚಂತು ಆಗ್ನೇಯ ಹರೇ. ಯಾವ್ಯಾವ್ದು ದೇವ ಭೂತ ಅದು ಇದು ನೆಗೆಟಿವ್ ಫೋರ್ಸಸ್ ಇದ್ರೆ ಘಂಟಾನಾದ ಅದ್ರಲ್ಲಿ ಬರೋದು ಓಂಕಾರ. ಮನೆಗೆ ಶಬ್ದ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಯಾವ ಈವಿಲ್ ಫೋರ್ಸಸ್ ಬರೋಲ್ಲ. ಈ ಕಾರಣದಿಂದ ಘಂಟಾನಾದ ಮಾಡ್ಬೇಕು. ಮತ್ತೆ ಘಂಟಾನಾದ ಬಲಗೈನಲ್ಲಿ ಮಾಡಿದ್ರೆ ಮಂಗಳಾರತಿ ಮಾಡ್ಬೇಕಾದ್ರೆ ಏನು, ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೀವು ಎಡಗೈನಲ್ಲಿ ಗಂಟೆ ಇಟ್ಕೊಳ್ಳಿ, ಬಲಗೈನಲ್ಲಿ ಧೂಪ ತಗೊಳ್ಳಿ, ಊದ್ಕಡ್ಡಿ. ಬೆಸ್ಟ್ ಅಂದ್ರೆ ಸಾಂಬ್ರಾಣಿ. ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಹಚ್ಚಿ ಸಾಂಬ್ರಾಣಿ. ಧೂರಸಿ ಧೂರ್ವ ಧೂರ್ವಂತಂ ಧೂರ್ವತಂ ಯೋ ಓಸ್ಮಾನ್ ಧೂರ್ವತಿತಂ ಧೂರ್ ವಯಂ ವಯಂ ಧೂರ್ವಾ ಮಸ್ತಂ ದೇವಾನಾಮಸಿ ಧೂಪಮಾಘ್ರಾಪಯಾಮಿ. ಧೂಪವನ್ನ ತೋರಿಸ್ಬೇಕಾದ್ರೆ ಘಂಟಾನಾದ ಮಾಡ್ತಾ ಭಗವಂತನಿಗೆ ಧೂಪವನ್ನ ಇದ್ ಮಾಡೋದು. ಆಮೇಲೆ ದೀಪ. ತದ್ವಿಷ್ಣು ಪರಮಂ ಪದಂ ಉದ್ದಿ ಈಪ್ಯಸ್ವ ಜಾತ ವೇದೋ ಅಪಘ್ನನ್ ನಿರರತಿಂ ಮಮ ಪಶುಗಶ್ಚ ಮಹ್ಯಮಾವಹ ಜೀವನಂಚ ದಿಶೋ ದಶ. ಅದರ ಅರ್ಥ ನೋಡಿ ಎಷ್ಟು ಸುಂದರವಾಗಿದೆ. ಉದ್ದಿ ಈಪ್ಯಸ್ಯ ಜಾತವೇದ. ಜಾತವೇದ ಅಗ್ನಿ, ನೀನು ಚೆನ್ನಾಗಿ ಉದ್ದೀಪನೆಯಾಗುವ. ಅಪಘ್ನನ್ ನಿರರತಿ ಮಮ, ಯಾವ ಕೆಟ್ಟದ್ದು ನನಗಿದೆಯೋ, ಮಾಡಿದ ಪಾಪಗಳಾಗ್ಲಿ ನನ್ನ ಕೆಟ್ಟ ನಡತೆಗಳಾಗ್ಲಿ ಎಲ್ಲವನ್ನ ನೀನು ದಹಿಸು. ಅಪಘ್ನಂ ನಿರರತಿ ಮಮ ಪಶುಗುಶ್ಚ ಮಖ್ಯಂ ಆವಹ, ನನಗೆ ಒಳ್ಳೆ ಸಂಪತ್ತು ಇದೆಲ್ಲ ತಗೊಂಬ. ಜೀವನಂಚ ದಿಶೋ ದಶ, ನಾನು 10 ದಿಕ್ಕಿನಲ್ಲಿ ಹೋದ್ರೆ ಐ ಮಸ್ಟ್ ಹ್ಯಾವ್ ಮೈ ಲಿವಿಂಗ್, ಐ ಮಸ್ಟ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. 10 ದಿಕ್ಕುಗಳಲ್ಲಿ ಹೇಗೆ? 8 ದಿಕ್ಕುಗಳಿದೆ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್. ಆಮೇಲೆ ಅವಾಂತರ ದಿಶಾ, ಸೌತ್ ಈಸ್ಟ್ ಸೌತ್ ವೆಸ್ಟ್, ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್. ಆನೆ ವಾಯಿ ಅಂತ ನೆನ್ಪಿಟ್ಕೊಳ್ಳೋಕೆ. ಆಗ್ನೇಯ ನೈಋತ್ಯ, ವಾಯವ್ಯ ಈಶಾನ್ಯ, ಉಪರಿ ಮೇಲೆ, ಅಧಃ ಕೆಳಗಡೆ. ಇದೆಲ್ಲ ಸೇರಿದ್ರೆ 10 ದಿಕ್ಕುಗಳು. ಸಾಮಾನ್ಯವಾಗಿ ನಾವು 4 ನ್ಯೂಸ್ ಅಂತ ಬದ್ದಿರೋದೇ ತಾನೆ.
ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ನ್ಯೂಸ್ ಅನ್ನೋದು ಹೆಂಗ್ ಬಂತು? 4 ದಿಕ್ಕುಗಳಿಂದ ಬರೋ ಸಮಾಚಾರ ನಿಮ್ಗೆ ಕೊಡ್ತಾರೆ. ಸೊ ಎಲ್ಲ ದಿಕ್ಕುಗಳಲ್ಲಿ ನಾನು ಎಲ್ಲೇ ಹೋದ್ರೂ ಐ ಮಸ್ಟ್ ಬಿ ಸಕ್ಸಸ್ಫುಲ್. ಆ ಪ್ರಾರ್ಥನೆ ಈ ಮಂಗಳಾರತಿನಲ್ಲಿದೆ. ಪಶುಗಶ್ಚಮಕ್ಯಮಾವಹ ಜೀವನಂಚ ದಿಶೋ ದಶ. ಉದ್ದೀಪ್ಯಸ್ಸು ಜಾತವೇದೋ ಅತುಳಿಕಿನ ಮಂಗಳಾರತಿ ಸೇರ್ಸ್ಕೊಂಡು ಎಲ್ಲ ವೇದದಿದ್ರದೇನೆ ಅಲ್ಲಲ್ಲಿಗೆ ಸೇರಿಸ್ಕೊಂಡು ಮಾಡಿರುವಂತಾರೆ. ಗೊತ್ತಾಯ್ತಾ? ಈ ಮಂಗಳಾರತಿ ಮಾಡೋದಕ್ಕೆ ನೀವು ಬೇರೆ ಏನು ಬರಲಿಲ್ಲ. ಮಂಗಳಂ ಕೌಸಲ್ಯ ಇದ್ದ ಹೇಳಿ, ಶ್ರೀಯ ಕಾಂತಾಯ ಕಲ್ಯಾಣ ನಿಧಿಯೇ ಇರ್ತೀನ, ಇವೆಲ್ಲ ಮಂಗಳಾರತಿಗೆ ಆಗುತ್ತೆ. ಮಂಗಳ ಶಾಸನ ಅದಾದ್ಮೇಲೆ ಶಾಪ್ತಮಾಲ. ಒಂದೊಂದು ಆಸನ ಇದೆ. ನೀನು ಮೊದ್ಲೇ ಹೇಳಿದಂತೆ ಯಜ್ಞಮಯ ದೇವ ತಾನಿ ಸರ್ವಾಣಿ ಪ್ರಥಮಾನ್ಯಾಸನ್, ಅದು ಖಂಡಿತ ಆಗ್ಬೋದು. ಅದು ಕೂಡ ಆಗ್ಬೋದು. ಯಜ್ಞ ದೇವಾಹ ಈ ಎಲ್ಲ ಮಂಗಳಾರತಿಗೂ ಬರುತ್ತೆ, ಆಶೀರ್ವಚನಕ್ಕೂ ಬರುತ್ತೆ. ಇದನ್ನೆಲ್ಲ ಯಜ್ಞ ಪುರುಷಾಯ ನಮಃ ಆಜ್ಯೋಪಹಾರಂ ನಿವೇದಯಾಮಿ, ಅದಕ್ಕೂ ಕೂಡ ಆಗ್ಬೋದು. ಯಜ್ಞಮಯ ಅಂತ ಅದು ಕೂಡ ಹೇಳ್ಬೋದು ಈ ರೀತಿ. ಸೊ ವೇದದ ಮಂತ್ರಗಳು ಆಶೀರ್ವಚನಕ್ಕೂ ಆಗತ್ತೆ, ಮಂಗಳಾರತಿಗೆ. ಇವೆಲ್ಲ ವಿಶೇಷ ಮಂತ್ರಗಳು ಆಶೀರ್ವಚನಕ್ಕೆ. ಬ್ರಾಹ್ಮಣಾನ್ ಭೋಜಯಿತ್ವ ಆಶಿಷೋ ವಾಚಯಿತ್ವ. ಯಾವ್ಯಾವ ಅಕೇಶನ್ ಅಲ್ಲಿ ಯಾವ್ಯಾವ ಆಶೀರ್ವಚನಕ್ಕೆ ಯಾವ ಮಂತ್ರ ಉಪಯೋಗಿಸ್ಬೇಕು ಅನ್ನೋದು ಕೂಡ ಹೇಳುತ್ತೆ. ಈಗ ಈ ಒಂದು ಯಾಗ ನಡೆದಿದೆ, ಅದಕ್ಕೆ ಯಾವ್ದನ್ನ ಯಾವ ಆಶೀನ ಇದಿ ಆಶಿಷಂ ಅಂತ ಬರುತ್ತೆ. ಹಾಗೆ ಒಂದೊಂದಕ್ಕೂ ಬರುವಂತ. ಅರ್ಥ ಆಯ್ತಾ? ಆರ್ತಿಗ ಮಂಗಳಾರತಿಗೆ ಇದು ಆಗಮಗಳಲ್ಲಿ ಇದೆ. ನಾವ್ ಅದೆಲ್ಲ ಏನು ಮಾಡ್ಬೇಕಾಗಿಲ್ಲ, ಅದಕ್ಕೆ ತೋರಿಸ್ತಾರೆ ಬೇರೆ ಬೇರೆ ಮುದ್ರೆಗಳು. ಇದೆಲ್ಲ ವೈಖಾನಸ ಆಗಮ ಪಾಂಚರತ್ನದಲ್ಲಿ. ನಮ್ಮ ನಿತ್ಯ ಆರಾಧನೆಯಲ್ಲಿ ಇದೆಲ್ಲ ಏನು ಬೇಕಿಲ್ಲ. ಅದಕ್ಕೇನೋ ತುಳಸಿ ಇಟ್ಟು ಅಥವಾ ಪುಷ್ಪ ಇಟ್ಟು ಅದಕ್ಕೆ ಹಿಂಗಿಂಗ್ ನಲ್ಲಿ ಅದೆಲ್ಲ ಏನು ಬೇಡ. ದೀಪ ಹಚ್ಚಿ ಮಂಗಳಾರತಿ ಮಾಡಿ, ಗೊತ್ತಾಯ್ತಾ? ಎಡಗೈನಲ್ಲಿ ಗಂಟೆ ಆಡಿಸಿ ಬಲಗೈಯಿಂದ ಮಂಗಳಾರತಿ ಮಾಡಿ. ಗೊತ್ತೈತೆ? ಈಗ ನಾನು ಮೊದಲನೇ ದಿವಸ ಹೇಳಿದೆ, ಈ ತೆಂಗ್ಲೆ ಒಡಗ್ಲೆ ಮರ್ತು ಬಿಡಿ, ಯಾವ್ದು ಒಳ್ಳೇದೋ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಅವ್ರದ್ದು ಹೇಳಿ, ಇವ್ರದನ್ನು ಹೇಳಿ, ಎರಡರಲ್ಲೂ ಕೂಡ. ಶಾರ್ತಮರಿಗೂ ಅಷ್ಟೇ. ಈ ಶಿತ್ತಂ ಶಿರಗಾಲೆ ವಂಗ ಕಡಲ್ಲಿ ಎಲ್ಲ ಜೊತೆನಲ್ಲಿ ಹೇಳಿ ಒಂದ್ ಸ್ವಲ್ಪ. ನೀನು ಹೇಳು, ನಾನೊಂದ್ ಸ್ವಲ್ಪ ಬಸ್ಸಿಂಗ್ ಮಾಡ್ಕೊಂಡು ಬರ್ತೀನಿ. ಸೊ ಇದ್ರ ಜೊತೆಗೆ ಇವತ್ತಿನ ಕ್ಲಾಸ್ ನ ಕನ್ಕ್ಲೂಡ್ ಮಾಡೋಣ. ಇನ್ನೊಂದ್ಸಲಿ ಎಲ್ಲ ಹೇಳಿ ಇದನ್ನೆಲ್ಲ ಒಂದಿಷ್ಟು ಆವೃತ್ತಿಗಳು ಮಾಡ್ಬಿಟ್ಟು ಕನ್ಕ್ಲೂಡ್ ಮಾಡಿ ಅಷ್ಟೊಂದು ಬರ್ತೀನಿ. ಆಮೇಲೆ ನೋಡೋಣ. ನಾಳೆ ದಿವಸ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಸಿದ್ಧರಾಗಿ ಪೂರಾ ಈ ಯಾವ್ದೇ ಇಟ್ಕೊಳ್ಳಿ ನೀವು. ಅಲ್ಲಿ ಏನೇನ್ ಸಂದೇಹ ಬಂದ್ರೆ ಮಾರ್ಕ್ ಮಾಡ್ಕೊಂಡಿರಿ, ಹೇಳಿ ಇದ್ ಮಾಡೋಣ. ಇವರು ಈ ವಿಕಾಸ್ಗೆ ಇದನ್ನ ಕಳ್ಸ್ಕೊಡಿ. ಫಸ್ಟ್ ಬಂತಲ್ಲ ಆ ಫಾರಂ ಎಂಟ್ರಿ ಮಾಡೋದು, ಅದೆಲ್ಲ ಇದ್ರಲ್ಲೆಲ್ಲ ಕಳ್ಸೋದು. ಇದ್ರಲ್ಲೇ ಇದೆ ನಮ್ಮ ಗ್ರೂಪ್ ಇಂದ. ಅದನ್ನ ಫಾರ್ವರ್ಡ್ ಮಾಡ್ಬಿಟ್ಟು ಅವ್ರಿಗೆ ಇದನ್ನ ಕಳ್ಸು. ಮತ್ತೆ ಇದಕ್ಕೆ ಹಾಕ್ಬಿಡಿ ಎಲ್ಲ. ಹಾ, ಅದನ್ನ ಮಾಡ್ತೀನಿ. ಇಂಗ್ಲಿಷ್ ಯಾರೋ ಇದು ಸುಂದರ್ ಕಿರಂ ಅದಿಲೆಲ್ಲ